Good morning, friends. Happy Independence Day from Raju. Travel with Uday Holidays. ನಮಸ್ಕಾರ, ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ವೆಲ್ಕಮ್ ಮೈ ಯೂಟ್ಯೂಬ್ ಚಾನಲ್ ಟ್ರಾವೆಲ್ ವಿತ್ ಉದಯ ಹಾಲಿಡೇಸ್. ನಾನು ನಿಮ್ಮ ಫ್ರೆಂಡ್ ರಾಜು ಜಾಧವ್. ಇವತ್ತು ಸ್ವಲ್ಪ ಇಲ್ಲೇ ಬೆಳಗಾವಿ ಹೊಂಟಿದ್ದೀವಿ ರೀ. MK ಹುಬ್ಳಿ ಬಂದೀವಿ ರೀ. ಇಲ್ಲೇನು ಸ್ವಲ್ಪ ಬರ್ರಿ ಎಲ್ಲ ಒಂದು 3 ಯುವಕ ನಿಮಗೆ 3 ವಿಸಿಟ್ ಮಾಡೋದಾಕೈತಿ. ಒಂದು ಗಂಗಾಂಬಿಕೆ ಅವ್ರದ್ದು ಆಯ್ಕೆ ಸ್ಥಳ ಐತ್ರಿ. ಮತ್ತೊಂದು ಶ್ರೀ ಅಶ್ವತ್ಥ ಲಕ್ಷ್ಮೀ ನರಸಿಂಹ ಕ್ಷೇತ್ರ ಐತಿ. ಆಮೇಲೆ ಮತ್ತೊಂದು ಪಾಂಡುರಂಗದ ಭಾಳ ಚಂದ ಇದೈತ್ರಿ ದೇವಸ್ಥಾನ. 3 ವಿಸಿಟ್ ಮಾಡ್ಬೋದು, ಬರ್ರಿ. ಸಣ್ಣಗೆ ಮಳೆನೂ ಚಾಲು ಐತಿ ನೋಡ್ರಿ. ಇದು ನೀವು MK ಹುಬ್ಬಳ್ಳಿಲಿಂದ ಬಸ್ಸಿಗೂ ಬರ್ಬೋದ್ರಿ. ಇಲ್ಲ ಕಾರ್ ತೊಗೊಂಬಂದ್ರೆ ಸೀದಾ ನಿಮ್ಗೆ ಅಲ್ಲಿ ಕಾರ್ ಒಳಗ ಹೋಗ್ತೈತ್ರಿ ಗಾಡಿ. ಕಾರ್ ತೊಗೊಂಬಂದ್ರೆ ಬಸ್ಸಿಗೆ ಬಂದ್ರೆ ನೀವು ಅಲ್ಲಿ ಬಸ್ ಸ್ಟ್ಯಾಂಡ್ಲಿಂದ ಬರೀ 1 ಕಿಲೋಮೀಟರ್ ಆಗೈತಿ. ಬಾಯ್ ವಾಕ್ ಬರ್ಬೋದು. ಆಮೇಲೆ ನೀವು ಆಟೋ ಗಿಟೋ ಮಾಡ್ಕೊಂಡು ಬರ್ಬೋದು. ಬಂದೊಮ್ಮೆ ವಿಸಿಟ್ ಮಾಡ್ರಿ. ಇದು ನೋಡ್ರಿ ಶ್ರೀ ಅಶ್ವತ್ಥ ಲಕ್ಷ್ಮೀ ನರಸಿಂಹ ಕ್ಷೇತ್ರ. ಕಾರ್ ತೊಗೊಂಬಂದ್ರೆ ಅಂದ್ರೆ 2 ಕಡೆ ಪಾರ್ಕಿಂಗ್ ಐತ್ರಿ. ಇಲ್ಲಿ ಗಂಗಾಂಬಿಕಾ ಐಕ್ಯ ಸ್ಥಳಕ್ಕೂ ಇದೈತಿ. ಆಮೇಲೆ ಮುಂದೆ ಕ್ಷೇತ್ರ ಐತ್ರಿ, ಅದು ಲಕ್ಷ್ಮೀ ನರಸಿಂಹ. ಅಲ್ಲಿನೂ ಪಾರ್ಕಿಂಗ್ ಗಾಡಿ ಹೋಗ್ತೈತ್ರಿ ಅಲ್ಲಿ ಮೇಡ. ಲೊಕೇಶನ್ MK ಹುಬ್ಬಳ್ಳಿ. ಬೈಲಹೊಂಗಲವರೆಗೂ ಸಮೀಪ ಆಕೈತಿ. ಆಮೇಲೆ ಬೆಳಗಾವಿಲಿಂದ ಒಂದು 25-28 ಕಿಲೋಮೀಟರ್ ಆಗೈತಿ ನೋಡಿ ಇದು. ಆಮೇಲೆ ಬೆಳಗಾವಿ ಟೋಲ್ ಬರತ್ರಿ. ಒಂದು ಟೋಲ್ಕಿಂತ ಒಂದು 5 ಕಿಲೋಮೀಟರ್ ಮುಂಚೆ ಐತ್ರಿ. ಹೈವೇ ಬಾಜುನ ಐತ್ರಿ ಅದು. NH-48 ಪೂನಾ ಬೆಂಗಳೂರು ಬಾಂಬೆ ರೋಡ್. ಬಂತು ನೋಡ್ರಿ ಫ್ರೆಂಡ್ಸ್. ಈ ಕಡೆ ಎಲ್ಲ ನಿಮ್ಗೆ ಇಲ್ಲೆಲ್ಲ ಗಾರ್ಡನ್ನ ನೋಡ್ಬೋದು. ಎಲ್ಲ ಚಲೋ ಗಾರ್ಡನ್ ಮಾಡ್ಯಾರ. ಬರೋರು ವಿಸಿಟ್ ಮಾಡೋರಿಗೆಲ್ಲ ಟೈಮ್ ಎಲ್ಲ ಚಲೋ ಆಕೈತಿ. ಆಮೇಲೆ ಗಂಗಾಂಬಿಕೆ ಅವ್ರದ್ದು ಐಕ್ಯವಾದ ಸ್ಥಳನೂ ಸಿಗ್ತೈತಿ ನೋಡಕ್ಕೆ. ಮಲಪ್ರಭಾ ನದಿ ದಂಡಿಗೆ ಐತ್ರಿ. ಬರ್ರಿ ಇಲ್ಲಿ ಗಾಡಿ ಪಾರ್ಕ್ ಮಾಡಿ ಸ್ವಲ್ಪ ನಿಮ್ಗೆಲ್ಲ ದರ್ಶನ ಮಾಡಿಸ್ತಾರೆ. ಬರ್ರಿ ಫ್ರೆಂಡ್ಸ್. ಈಗ ಇಲ್ಲಿ ಗಂಗಾಂಬಿಕೆ ಐಕ್ಯ ಸ್ಥಳ ನೋಡ್ರಿ, ಶ್ರೀ ಬಸವೇಶ್ವರ ಧರ್ಮಪತ್ನಿ. ಬರ್ರಿ ಈಗ ಬಂದ್ವಿ. ಆಮೇಲೆ ಜೆಂಡಾ ಇದಕ್ಕೆ ಹಿಡ್ಕೊಂಡ್ರೆ ಇವತ್ತು ಇಂಡಿಪೆಂಡೆನ್ಸ್ ಡೇ. ಎಲ್ಲರಿಗೂ ಸ್ವಾತಂತ್ರ್ಯ ದಿನದ ಶುಭಾಶಯಗಳು. ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ಇದನ್ನ ಹೆಸರು ವೀಕ್ಷಕರೇ, ಈಗ ಇಲ್ಲಿ ಬಂದಿ ನೋಡ್ರಿ. ಇದು ಶ್ರೀ ಬಸವೇಶ್ವರ ಅವರ ಧರ್ಮಪತ್ನಿ ಐಕ್ಯ ಸ್ಥಳ ರೀ. ಇದು ಗಂಗಾಂಬಿಕೆ ಅವರ ಹಾಂ ರೀ ಐಕ್ಯ ಸ್ಥಳ ರೀ. ಹಾಂ ರೀ ಸರ್, ಇವ್ರ ನಿಮ್ಮ ಹೆಸರು? ನಮ್ಮ ಹೆಸರು ಯಲ್ಲಪ್ಪ ರೀ. ಹಾಂ ರೀ. MK ಹುಬ್ಳಿ ನಮ್ಮದು ಕ್ಷೇತ್ರ. ಹಾಂ, ಇದು ಮಲಪ್ರಭಾ ಇತಿಹಾಸ ಹೇಳ್ರಿ. ಇತಿಹಾಸ ಹೇಳ್ರಿ. ಇದು ಗಂಗಾಂಬಿಕೆ ಅವರ ಇದು ಸಮಾಧಿ ಇಲ್ಲಿ. ಅವರು ಕೂಡಲ ಸಂಗಮ ಆ ಕಡೆಯಿಂದ ಕಾದಾಡ್ಕೊಂತ ಬಂದ ಹುಂಚಿಕಟ್ಟಿ ಗ್ರಾಮಕ್ಕೆ ಅಲ್ಲಿ ಇದಾಗಿದೆ, ಕಾದಾಟ ಆಗಿದೆ. ಅಲ್ಲಿಂದ ಒಬ್ರು ಶರಣರೆಲ್ಲ ದಿಕ್ಕಾಪಾಲ ಆಗಿದ್ದಾರೆ. ಅಲ್ಲಿಂದ ದಿಕ್ಕಾಪಾಲ ಹಾಕುಂತ ಹಂಗ ಇವರು ಉಳಿವಿ ಚನ್ನಬಸವಣ್ಣವರು ಆ ಉಳಿವಿ ಅಲ್ಲಿ ಐಕ್ಯಾದ್ರು. ಇವ್ರು ಒಬ್ರು ಇಲ್ಲಿ ಗಂಗಾಂಬಿಕೆ ಅವರು ಇಲ್ಲಿ ಐಕ್ಯಾದ್ರು. ಮಲಪ್ರಭಾ ನದಿ ದಂಡಿ ಗಂಗಾಂಬಿಕೆ MK ಹುಬ್ಳಿ ವೀರಾದಲ್ಲಿ ಹೊಳಿ ದಂಡಿ ಅವ್ರ ನದಿ ಒಳಗೆ ಐಕ್ಯಾಗಿದ್ದಾರೆ. ಇವ್ರದೊಂದು ಕ್ಷೇತ್ರ ಅದ. ಮತ್ತ ಅಲ್ಲಿಂದ ಹುಂಚಿಕಟ್ಟಿ ರುದ್ರ ಸ್ವಾಮಿ ಅಂತೇಳಿ ಅಲ್ಲೊಂದು ಕ್ಷೇತ್ರ ಅದ. ಆಮೇಲೆ ಇದ್ರದೆಲ್ಲ ಇದು ಮೇಂಟೆನೆನ್ಸ್ ಎಲ್ಲ ಇವರು ಕೂಡಲ ಸಂಗಮ ಪ್ರಾಧಿಕಾರ.
ಕೂಡಲ ಸಂಗಮ ಪ್ರಾಧಿಕಾರದ. ಇದು ಅಲ್ಲಿಂದ ನಾವು ಇದನ್ನ ಹೊಳಿ ಒಳಗೆ ಐತ್ರಿ ಸಮಾಧಿ. ಹಾ ರೀ. ಈಗ ಒಂದ್ ಯಡಿಯೂರಪ್ಪನವ್ರು ಇದ್ದಾಗ ಬಿಜೆಪಿ ಸರ್ಕಾರ ಇದ್ದಾಗ ಇದು ಹಾ ಇಂಪ್ರೂವ್ಮೆಂಟ್ ಆಗಿದೆ. ಇದು ಹೊಳಿ ಮಲಪ್ರಭಾ ನದಿ ಮಲಪ್ರಭಾ ನದಿ. ಹಾ ರೀ. ಗಂಗಾ ಈಗ ಫುಲ್ ಐತ್ರಿ. ಆಮೇಲೆ ನೀರ್ ಕಡಿಮೆ ಆದಾಗ ಇದು ಪೂರಾ ಇದು ಕಾಣ್ತೈತ್ರಿ. ಕಾಣಿಸ್ತದೆ, ಪೂರ ಕಾಣಿಸ್ತದೆ. ಹಾ ಬರ್ರಿ, ನಮಸ್ಕಾರ. ಬರ್ರಿ. ನಮಸ್ಕಾರ. ಹಾ ಇದು ಗಂಗಾಂಬ ಸಾಬ್ ಯಾವಾಗಿಂದ ಇದಾಗೈತ್ರಿ? ಇದು ಎಲ್ಲಾ ಇದು ಕಟ್ಸಿದ್ದು 12ನೇ ಶತಮಾನದಾಗಿಂದ್ರಿ ಇದು ಹಾ ಗುಡಿ ರೀ. ಇದು 12ನೇ ಶತಮಾನದ ಗುಡಿ ರೀ. ಹಾ. ಯಡಿಯೂರಪ್ಪನವ್ರು ಇದನ್ನೆಲ್ಲ ಸುಧಾರಣೆ ಮಾಡಿದ್ರಿ, ಅಭಿವೃದ್ಧಿ ಮಾಡಿದ್ರಿ. ಆಮೇಲೆ ಎಲ್ಲಾ ಚಲೋ ಹೊರಗೆಲ್ಲ 11ರಾಗಿ ಮುಗಿತ್ರಿ ಇದು. ಹಾ ರೀ, 11ರಾಗ್ರಿ. 11ರಾಗಿ ಕಂಪ್ಲೀಟ್ ಮುಗಿತ್ರಿ ಇದು. ಹಾ ರೀ. ಆಮೇಲೆ ಇನ್ನು ಹೊರಗನು ಈಗ ಗಾರ್ಡನ್ ಎಲ್ಲ ಹ್ಞೂನ್ರಿ ಗಾರ್ಡನ್ ಕೂಡಲ ಸಂಘ ಪ್ರತಿಕಾರನ ರೀ ಎಲ್ಲಾ ಮಾಡಿದ್ರಿ. ಅವ್ರದ ಇದೇನ್ರಿ? ಅವ್ರದಾರ ಶಾಖಾರಿ ಇದೆ. ಓಕೆ ಓಕೆ. ತಮ್ಮ ಹೆಸರು ಏನಂದ್ರಿ? ಈರಪ್ಪ ನಾಗಪ್ಪ ಸುಂದರ್. ಆಯ್ತು, ಬರ್ರಿ, ಥ್ಯಾಂಕ್ ಯು ರೀ. ಆಯ್ತು. ಮಲಪ್ರಭಾ ನದಿ ರೀ. ಆಮೇಲೆ ಈ ಸೈಡ್ ನೋಡ್ರಿ, ಇಲ್ಲೆಲ್ಲ ಇದು ಮೇನ್ ಹೈವೇ ರೀ. ಇದು ಪುನಾ ಬೆಂಗಳೂರು ನೋಡ್ರಿ. ಇದು ಅದು ಹೈವೇ ಬಾಜುನ ಐತ್ರಿ ಇದು ಮಲಪ್ರಭಾ ನದಿ. ಇದಕ್ಕ ಬರ್ರಿ. ಆಮೇಲೆ ಇದು ಮೆಟ್ಲ ಒಂದ್ 70 ಇವು ಅದಾವ್ರಿ, ಸ್ಟೆಪ್ ಅದಾವ್ರಿ. 70 ಅವಾಗ 2011ರಾಗನ ಇದು ಮಾಡಿದ್ರಂತ್ರಿ. ಆಮೇಲೆ ಇದ್ರದ್ದು ಇತಿಹಾಸ ಇರೋದ್ರ 800 ವರ್ಷದ ಹಿಂದಿಂದ್ರಿ ಇದು. ಅವರೆಲ್ಲ ಅವಾಗ ಗಂಗಾಂಬಿಕೆಯವರು ಇದಕ್ಕ ಯಾವ್ದ್ರ ಇದು ಕಲ್ಯಾಣ ಕ್ರಾಂತಿ ಆದಾಗ ಅವಾಗೇನ ಸ್ವಲ್ಪ ಇದಾಗಿತ್ತಂತ್ರಿ. ಇವ್ರು ಉಳಿವಿಗೆ ಹೊಂಟಿದ್ರಂತ, ಮಾಚಾಯರು. ಆಮೇಲೆ ನಮ್ಮ ಚನ್ನ ಬಸವಣ್ಣವರು ಉಳಿವಿಗೆ ಹೊಂಟಾಗ ಇಲ್ಲಿ ಮಲಪ್ರಭಾ ನದಿ ನೋಡಿ ಇಲ್ಲಿ ಸ್ವಲ್ಪ ಒಂದ ಅವ್ರ ಜೋಡಿ ಯುದ್ಧ ಮಾಡ್ಕೊಂತ ಇಲ್ಲಿ ವೀರಮರಣ ಹೊಂದಿದ್ರು ಅವ್ರು. ಬರ್ರಿ. ವೀರಮರಣ ಆದಾಗ ಅವ್ರಿಗೆ ಇದಾಗೈತ್ರಿ. ಅವಾಗ ಇಲ್ಲೇ ಐಕಾದ್ರಿ ಅವ್ರು. ಆಮೇಲೆ ಇನ್ನೊಂದು ಕತಿ ಏನೈತಂದ್ರಿ, ಬಸವಣ್ಣ ಅವ್ರದ್ದು ಈಗ ಕೂಡಲ ಸಂಗಮ ಆಗೈತಲ್ರಿ, ಈಗ ಮಲಪ್ರಭಾ ನದಿನೂ ಅಲ್ಲೇ ಹರ್ಕೊಂಡು ಹೋಗ್ತೈತ್ರಿ. ಅಲ್ಲೇ 3 ನದಿ ಇದಾಕವ್ರ ಸಂಗಮ. ಒಂದು ಕೃಷ್ಣಾ ನದಿ, ಆಮೇಲೆ ಮತ್ತೊಂದು ಯಾವ್ದ್ರಿ ನಮ್ದ ಮಲಪ್ರಭಾ, ಆಮೇಲೆ ಮತ್ತೊಂದು ಘಟಪ್ರಭಾ. ಆಮೇಲೆ ಇಲ್ಲಿಂದ ಹೋಗೋದು ಇದ್ರಿ ಮಲಪ್ರಭಾ ನದಿ. ಇವೊಂದು 70 ಇಂದ 75 ಮೆಟ್ಲ ಅದಾವ ನೋಡ್ರಿ. ಭಾಳ ಚಂದ ಐತ್ರಿ. ಬಂದ ವಿಸಿಟ್ ಕೊಡ್ರಿ. ಈ ಕಡೆ ಎಲ್ರ ಬೆಳಗಾವ್, ಈ ಕಡೆ ಪುನಾ ಕಡೆ, ಕೋಲ್ಹಾಪುರ ಕಡೆ ಹೊಂಟ್ರ, ಆಮೇಲೆ ಕೋಲ್ಹಾಪುರದವರು ಪೂನಾದವರು ನಮ್ಮ ಹುಬ್ಬಳ್ಳಿ ಕಡೆ ಬಂದ್ರ ಒಮ್ಮೆ ಭೇಟಿ ಕೊಟ್ಟು ಹೋಗ್ರಿ. ಚಲೋ ಭಾಳ ಚಂದ ಐತಿ. ಆಮೇಲೆ ನಿಮ್ಗ ಗಂಗಾಂಬಿಕೆಯವ್ರದ ದರ್ಶನನೂ ಆಕೈತ್ರಿ ನೋಡ್ರಿ. ಇದು ಅವಾಗಿಂದ 800 ವರ್ಷದ ಇದ್ರಿ ಇದು. 800 ವರ್ಷದ ಇದು ನೋಡ್ರಿ. ಇದು ಅವಾಗಿಂದ ಇದೈತಿ. ಆಮೇಲೆ ಈಗೇನು ಇದೇನು ಕಟ್ಸಿದಾರಲ್ಲ, ಇದು ಒಂದು 100-105 ಅಡಿ ಐತ್ರಿ ಇದು ಹೈಟ್. ನೋಡ್ರಿ ಮ್ಯಾಲೆಲ್ಲ ನೋಡ್ರಿ, ಮ್ಯಾಲೆ ಗೋಪುರ ನೋಡ್ರಿ. ಆಮೇಲೆ ಈ ಗುಡಿ ಏನೈತ್ರಿ, ಭಾಳ ಹಳೇದ್ರಿ. ಬರ್ರಿ ದರ್ಶನ ಮಾಡ್ಬಾರ್ದು. ಇದು ವಿಶ್ವಗುರು ಜಗಜ್ಯೋತಿ ಬಸವಣ್ಣನವರ ಧರ್ಮಪತ್ನಿ ಐಕ್ಯವಾದ ಸ್ಥಳ ನೋಡ್ರಿ. ಅಲ್ಲಿಂದ ಅವಾಗಿಂದ ಹಂಗೈತ್ರಿ ಇದು ಆಗಿದ್ದ. ಈಗೆಲ್ಲ ಇದು ಹೊರಗಡೆ ಈ ಟೈಪ್ ಇದು ಮಾಡೋದು, ಗೋಪುರ ಮ್ಯಾಗ ಗೋಪುರ ಎಲ್ಲ. ಬರ್ರಿ ಒಮ್ಮೆ ಬಂದ ವಿಸಿಟ್ ಕೊಡ್ರಿ, ಚಲೋ ಐತೆಲ್ಲ. ಆಮೇಲೆ ಇಲ್ಲಿಂದ ಲಕ್ಷ್ಮೀ ಕ್ಷೇತ್ರ, ಲಕ್ಷ್ಮೀ ನರಸಿಂಹ, ಅದೊಂದು ಚಲೋ ಐತ್ರಿ ದೇವಸ್ಥಾನ. ಅದು ಮಲಪ್ರಭಾ ನದಿ ಹೊಳಿ ದಂಡಿಗೆ ಐತಿ. ಅದೊಂದು ನೋಡ್ರಿ. ಬರ್ರಿ ಹೋಗಿ. ಇದೊಂದು ಪೂರ ತಗೋ ನೋಡ್ರಿ, ವ್ಯೂ ನೋಡ್ರಿ ವೀಕ್ಷಕರೇ.
ಇದು ಹೈವೇ ಇದೆ, ಹೈವೇ ಬಾಜುನ ಐತ್ರಿ ಇದು. ಈ ಕಡೆ ಈ ಸೈಡ್ ರೈಟ್ ಸೈಡ್ ಹೋದ್ರ ನಿಮ್ಗ ಬೆಳಗಾವ್ ಕೋಲ್ಹಾಪುರ ಹೋಗೈತ್ರಿ. ಈ ಕಡೆ ಹೋದ್ರ ಧಾರವಾಡ ಹುಬ್ಳಿ ಬರೋಮಿಲ್ಲ ಬ್ರಿಡ್ಜ್ ಮಲಪ್ರಭಾ ಹೊಳಿ ರೀ ಇದು. ಆಮೇಲೆ ನೀಲಾಮ್ ಇವ್ರು ಗಂಗಾಂಬಿಕೆ ಅವ್ರದ್ದು ಮತ್ತೊಂದು ಇನ್ನೊಂದು ಇದೈತ್ರಿ. ಅವ್ರು ಇಲ್ಲೇನ ಬಸವಣ್ಣ ಅವ್ರ ಇದಾದ ಕೂಳೆ ಅವ್ರ ಜೋಡಿ ನಾವು ಇದಾಗಬೇಕಂತೇಳಿ ಅದೊಂದು ಕತೆ ಐತ್ರಿ. ಆಮೇಲೆ ಇಲ್ಲೇ ಅವ್ರ ಮಲಪ್ರಭಾ ಹೋಗಿ ಅಲ್ಲಿ ಕುಡಿದ ಸಂಗಮಕ್ಕೆ ಇದಾಗೈತ್ರಿ ಅದು. ಆಯ್ತು ಬರ್ರಿ, ಈಗ ಬರ್ರಿ ಇನ್ನೊಂದು ಲಕ್ಷ್ಮೀ ಕ್ಷೇತ್ರ ಐತಿ, ಲಕ್ಷ್ಮೀ ನರಸಿಂಹ ಕ್ಷೇತ್ರ, ಅದನ್ನ ನೋಡೋಣ ಬರ್ರಿ. ಸ್ವಲ್ಪ ಇವತ್ತು ಇಂಡಿಪೆಂಡೆನ್ಸ್ ಇದ್ದಕ್ಕೆ ಸ್ವಲ್ಪ ಗದ್ಲಾನು ಕಡಿಮೆ ಐತ್ರಿ. ಆಮೇಲೆ ಈವ್ನಿಂಗ್ ಗದ್ಲ ಆಗ್ಬೋದ್ರಿ. ದಿನ ಒಂದು 400ರಿಂದ 500 ಮಂದಿ ಬರ್ತಾರೆ ಇಲ್ಲಿ, ಗದ್ದಲದೈತಿ. ಆಮೇಲೆ ಈ ಕಡೆ ಬಸವಣ್ಣ ಅವರು ಇವರು ಎಲ್ಲ ಇದು ಮಾಡೋರೆಲ್ಲ ಭಾಳ ಬರ್ತಾರೆ ಭಕ್ತರು. ಇವತ್ತು ಇಂಡಿಪೆಂಡೆನ್ಸ್ ಇದ್ದದಕ್ಕೆಲ್ಲ ಸರ್ಕಾರಿ ಗೌರ್ಮೆಂಟ್ ಎಲ್ಲ ಅವು ಹೋಗಿ ಆಮೇಲೆ ಈವ್ನಿಂಗ್ ಇದಾಗ್ಬೋದ್ರಿ. ಗಾರ್ಡನ್ ಚಲೋ ಮಾಡ್ಯಾರ ಎಲ್ಲ. ಅದ ಫೋಟೋ ಅದ್ರಾಗ ಹಾಕ್ತೇನೆ. ಇದ್ರಾಗಲ್ರಿ. ವೀರಮಾತೆ ಗಂಗಾಂಬಿಕೆ. ಹಾ, ಹೇಳ್ತೀನಿ ತಡ್ರಿ ನೀವು ಕೊಟ್ರಿ ಅಂತ ಹೇಳಿ. ವೀಕ್ಷಕರೇ, ಇದು ಗಂಗಾಂಬಿಕಾ ವೀರಮಾತೆ ಶಿವಶರಣೆ ಗಂಗಾಂಬಿಕೆಯವರ ಒಂದು ಇದು ಕೊಟ್ಟಾರ್ರಿ. ನಾವು ಒಂದು ವಿಡಿಯೋದಾಗ ನೋಡ್ರಿ. ಆಮೇಲೆ ಇಲ್ಲೇ ಒಂದು ವಿಠ್ಠಲ ರುಕ್ಮಿಣಿ ಮಂದಿರ ಅಲ್ರಿ. ಅದೊಂದ್ ಬರ್ರಿ, ಅದನ್ನ ನೋಡ್ಕೊಂಡು ಆಮೇಲೆ ಕ್ಷೇತ್ರ ಲಕ್ಷ್ಮೀ ನರಸಿಂಹ ಕ್ಷೇತ್ರ ಒಂದ್ ಐತ್ರಿ. ಅದೊಂದು ಮುಗಿಸ್ಕೊಂಡು ಇಲ್ಲಿ ಹೋಗ್ಬಿರಲ್ಲ ಹೋಗುವಾಗ. ಹಾ ರೀ, ಅದನ್ನ ಮುಗಿಸ್ಕೊಂಡು ಈ ಕಡೆ ಹೋಗುವಾಗ ಅದನ್ನ ಮಾಡ್ಕೊಂಡು ಹೋಗ್ಬೇಕು. ಮೂರು ಚಲೋ ದೇವಸ್ಥಾನ ಇದೆ. ಅಮ್ಮರ ನಮಸ್ಕಾರ ರೀ. ನಿಮ್ಮ ಹೆಸರು ರೀ? ಹಾ ರೀ, ಎಷ್ಟು ವರ್ಷದಿಂದ ಇಲ್ಲಿ ಇದು ಮಾಡ್ತೀರಿ? ಹೌದ್ರಿ, ಇದಾವ್ರಿ? ಹಾ ರೀ, ಇಲ್ಲೇ ಭಕ್ತರ ಹಾ ಹಾ ರೀ ಹಾ 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 ರೀ, ಭಕ್ತರ ಎಷ್ಟು ಬರ್ತಾರ್ರಿ ಅಮ್ಮಾರ ಡೈಲಿ ಅಂದಾಜ್ ರೀ? ಹಾ ರೀ, 400-500 ಮಂದಿ ಬರ್ತಾರಂತಲ್ರಿ? ಹಾ ರೀ ಹಾ ಹಾ. ಆಮೇಲೆ ಇದು ಸಂಕ್ರಮಣಕ್ಕ ಇಲ್ಲಿ ಇದಾಕೈತಲ್ರಿ, ಗದ್ಲ ಬಾಳ ಆಕೈತಲ್ಲ ಅವತ್ ಸಂಕ್ರಮಣಕ್ಕೇನ್ರ? ಸಂಕ್ರಮಣ ಆಗಿಂದೇನ್ರಿ ಮೊದ್ಲ ರೀ? ಸಂಕ್ರಮಣದಾಗ ಜಾತ್ರೆ ಅದ. ಹಾ ರೀ, ಆಯ್ತಾಯ್ತು, ನಮಸ್ಕಾರ ಅಮ್ಮ. ಬರ್ರಿ, ಈಗ ಗಂಗಾಂಬಿಕೆ ಅವ್ರದ್ದು ಐಕ್ಯ ಸ್ಥಳ ದರ್ಶನ ಮಾಡಿದ್ವಿ. మరి ಇನ್ನೊಂದು ಇಲ್ಲಿ ದೇವಸ್ಥಾನ ಐತ್ರಿ, ಲಕ್ಷ್ಮೀ ನರಸಿಂಹ ಕ್ಷೇತ್ರ. ಅದೊಂದು ಮಾಡ್ಕೊಂಡ್ರೆ ಅದು ಹೋಗೋ ದಾರಿ ಹಿಂಗೈತೆ ನೋಡ್ರಿ, ಸಿಂಗಲ್ ರೋಡ್ ಐತಿ. ಸಿಂಗಲ್ ರೋಡ್ ಇದ್ರು ಚಲೋ ಮಾಡ್ಯಾರ, ಕಾಂಕ್ರೀಟ್ ರೋಡ್ ಮಾಡ್ಯಾರ, ಚಲೋ ಐತಿ. ಅದ ರೋಡ್ ರೀ, ಅಲ್ಲಿಂದ ನಿಮ್ಗೆ ಭಾಳ ಇಲ್ಲ, ಒಂದು 200 ಮೀಟರ್ ಆಗ್ಬೋದ್ರಿ ಅಷ್ಟ. ಇದು ಐಕ್ಯ ಸ್ಥಳದಿಂದ ಆಮೇಲೆ ಮ್ಯಾಗ ನಿಂತರೂ ಕಾಣ್ತೈತ್ರಿ ಇದು. ಇದು ಭಾಳ ಹಳೆ ಕಾಲದ ದೇವಸ್ಥಾನ ರೀ, ಚಂದ ಐತಿ. ಬಂದೊಮ್ಮೆ ಈ ಕಡೆ ಬಂದ್ರೆ 2 ವಿಸಿಟ್ ಮಾಡ್ರಿ. ಫ್ರೆಂಡ್ಸ್ ನೋಡ್ರಿ, ಈಗ ಇವ್ರದ್ದು ಗಂಗಾಂಬಿಕೆ ಅವ್ರದ್ದು ಐಕ್ಯವಾದ ಸ್ಥಳ ನೋಡ್ಕೊಂಡ್ರಿ, ಪವಿತ್ರ ಸ್ಥಳ ನೋಡ್ಕೊಂಡು ನಾವೀಗ ಇಲ್ಲಿ ಇದಕ್ಕೆ ಬಂದಿವ್ರಿ. ಇದು ರೋಡ್ ಹಿಂಗೈತೆ ನೋಡ್ರಿ. ಇಲ್ಲ ಇಲ್ಲಿ ಹೊಳಿ ದಂಡಿಗೆ ಇದೈತ್ರಿ ಅದು. ಏನ್ರಿ, ಲಕ್ಷ್ಮೀ ನರಸಿಂಹ ಕ್ಷೇತ್ರ ದೇವಸ್ಥಾನ, ಅದು ಭಾಳ ಹಳೆ ಕಾಲದ್ರಿ. ಆಮೇಲೆ ಎಲ್ಲರಿಗೂ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಮತ್ತೊಮ್ಮೆ ಹೇಳಂತೀನಿ. ನಮ್ಗೆ ಸ್ವಾತಂತ್ರ್ಯ ಸಿಕ್ಕ 80 ವರ್ಷ ಆತ್ರಿ. ಇತಿಹಾಸ
ಬರ್ರಿ ನೋಡ್ರಿ ಎಲ್ಲ ಹಿಂಗೆ ಮುಂದೆ ಹೊಲ ಗಿಲ ಎಲ್ಲ ಹಿಂಗೆ ಅದಾವು. ಚಂದ ಐತ್ರಿ ಭಾಳ ಪ್ಲೇಸ್. ಇಲ್ಲಿ ಬಂದು ವಿಸಿಟ್ ಮಾಡಕ್ಕೆ ಅಡ್ಡಿಲ್ಲ, ಚಲೋ ಐತೆಲ್ಲ. ಈ ಕಡೆಲ್ಲ ಮುಂದೆ ಹೊಲ ಅದಾವ್ರಿ. ಆಮೇಲೆ ನೀವು ಏನರ ಈಗ ಊಟ ಗೀಟ ಕಟ್ಕೊಂಬಂದ್ರೂ ಬಂದು ಇಲ್ಲಿ ಊಟ ಮಾಡಿಕೊಂಡು ಹೋಗ್ಬೋದು, ಚಲೋ ಐತಲ್ಲ. ನೀರಿಂದ ಅನುಕೂಲ ಐತಿ. ಆಮೇಲೆ ನೋಡ್ರಿ ರೋಡ್ ಹಿಂಗೈತೆ ನೋಡ್ರಿ, ಭಾಳ ಚಂದ ಐತಿ. ಕಾರ್ ನೀವು ಇಲ್ಲಿ ಮಟನೂ ತರ್ಬೋದು. ಆಮೇಲೆ MK ಹುಬ್ಳಿಗೆ ಬಂದ್ರೆ ಅಲ್ಲಿಂದ ನೀವು ಇದು ಬಾಯವಾಕ್ನು ಬರ್ಬೋದು, ಏನು ದೂರ ಆಗೋದಿಲ್ಲ. ಆಮೇಲೆ ಇಲ್ಲಾಂದ್ರೆ ಅಲ್ಲಿ ಆಟೋನು ಇರ್ತಾವ್ರಿ. ಇಲ್ಲ ಕಾರ್ ತೊಗೊಂಬಂದ್ರಂತೂ ನಿಮ್ಗೆ ಕಾರ್ ಬೈಕ್ ತೊಗೊಂಡಂತೂ ಪೂರಾ ನದಿ ದಂಡಿಗೆ ಬರ್ತೀವಿ ನಾವು ಗಾಡಿ ತೊಗೊಂಡು, ಏನು ಪ್ರಾಬ್ಲಮ್ ಇಲ್ಲ. ಈ ಕಡೆ ನೋಡ್ರಲ್ಲ ಪೂರಾ ಹೊಲ ಗಿಲ ಭಾಳ ಚಂದ ಐತ್ರಲ್ಲ. ಬರ್ರಿ ಹೊಳಿ ಒಂದು ತೋರಿಸ್ತೀನಿ. ಆಗಲೇ ಮಳೆ ಬಂತ್ರಿ, ಈಗ ಜಗ್ ಬಿಸಿಲಾಗೈತಿ. ಹಿಂಗ ನೋಡ್ರಿ ಅಂದ ಟ್ರಾವೆಲಿಂಗ್ ಲೈಫ್. ಎಲ್ಲ ಸೀಸನ್ದಾಗ ಎಲ್ಲ ಟೈಪ್ ಇದು ನೋಡ್ತೀವ್ರಿ ನಾವು, ಎಲ್ಲ ಊರು ಅಡ್ಡಾಡ್ಕೊಂತ ಹಿಂಗ. ಆಮೇಲೆ ಇದು ಬಿಗಿನಿಂಗ್ ರೀ ವೀಕ್ಷಕರೇ, ನಮ್ದು ಈಗ ಸ್ಟಾರ್ಟ್ ಮಾಡೀವ್ರಿ. ಭಾಳ ಅಂದ್ರೆ ಈಗ ಒಂದು 8 ವಿಡಿಯೋ 8 ವಿಡಿಯೋ ಹಾಕವ್ರಿ. ಮನೆಲ್ಲ ಇದು ಅಣ್ಣಿಗೇರಿದ ನೋಡಿರ್ಬೋದು ನೀವು ಹಿಂದಿನ ಎಪಿಸೋಡ್. ಅಣ್ಣಿಗೇರಿದ ಅಮೃತೇಶ್ವರ ದೇವಸ್ಥಾನ ಮಾಡ್ಕೊಂಡು ಬಂದಿದ್ದೀರಿ. ಆಮೇಲೆ ಇಲ್ಲಿಂದ ನಾವು ಈಗೆಲ್ಲ ಭಾಳ ಲಾಂಗ್ ಹೋಗ್ತೀನಿ ನಾ ಇಲ್ಲಿಂದ. ಆಲ್ ಇಂಡಿಯಾ ಮಾಡೋದೊಂದು ಏಮ್ ಐತ್ರಿ ಗುರಿ. ಬರ್ರಿ ಇದು ನೋಡ್ರಿ ಮಲಪ್ರಭಾ ಹೊಳೆ ನೋಡ್ರಿ. ಈಗೆಲ್ಲ ಹೊಸ ನೀರು ಬಂದೈತ್ರಿ, ನೀರು ಹೆಚ್ಚಿಗೆ ಐತಿ. ಚಂದ ಐತಿ ಎಲ್ಲ ನೋಡ್ರಿ, ತೆಂಗಿನ ಗಿಡ. ಆಮೇಲೆ ಆ ಕಡೆ ಎಲ್ಲ ಹೊಲ, ಕಬ್ಬು ಗೊಂಜಾಳ. ಈ ಕಡೆ ಕಬ್ಬು ಬಾಡ್ರಿ, ಈ ಸೈಡ್ ಎಲ್ಲ ಬೈಲಹೊಂಗಲ ಬೆಳಗಾವ್ ಆಮೇಲೆ ಗೋಕಾಕ ಕಬ್ಬು ಹೆಚ್ಚಿಗೆ ಇರ್ತೈತ್ರಿ. ಅದೆಲ್ಲ ಮೋಸ್ಟ್ಲಿ ಇದೇ ಇರ್ಬೇಕ್ರಿ, ಅವು ಕಬ್ಬಿಂದ ಇರ್ಬೇಕ್ರಿ ಅವು. ಭಾಳ ಚಂದ. ಬರ್ರಿ ಇಲ್ಲೇ ಲಕ್ಷ್ಮೀ ನರಸಿಂಹ ದೇವಸ್ಥಾನ ಐತ್ರಿ, ಹಳೆಯ ಕಾಲದ್ರಿ. ಅದೊಂದು ನಿಮ್ಗೆ ತೋರಿಸ್ತೀನಿ. ನೀವು ಯಾವಾಗ ಫ್ರೀ ಮಾಡ್ಕೊಂಡು ಬರ್ರಿ, ಬಂದು ವಿಸಿಟ್ ಮಾಡಿರಿ. ಇದು ನೋಡ್ರಿ ಭಾಳ ಹಳೆ ಕಾಲದ ಇದ್ರಿ ಇದು. ಏನ್ರಿ ಆಲದ ಮರ, ಭಾಳ ಓಲ್ಡ್ ಐತಿ. ಚಪ್ಪಲೆಲ್ಲ ಬಿಟ್ಟು ಹೊರಗೆ ಬಿಟ್ಟು ಬರ್ರಿ. ಶ್ರೀ ಅಶ್ವತ್ಥ ಲಕ್ಷ್ಮೀ ನರಸಿಂಹ ದೇವಸ್ಥಾನ ಇದು, ಭಾಳ ಹಳೇದು. ಮಲಪ್ರಭಾ ಹೊಳೆ ದಂಡಿಗೆ ಐತಿ ನೋಡ್ರಿ, ಚಂದ ಐತಲ್ಲ ದೇವಸ್ಥಾನ. ಬರ್ರಿ ವೀಕ್ಷಕರೇ, ಲಕ್ಷ್ಮೀ ಕ್ಷೇತ್ರ ನೋಡ್ರಿ, ಲಕ್ಷ್ಮೀ ನರಸಿಂಹ ಕ್ಷೇತ್ರ. ಒಂದು ನಾವು ಹುಬ್ಳಿಯಿಂದ ರೀ. ಒಂದು ಸ್ವಲ್ಪ ಯೂಟ್ಯೂಬ್ ಚಾನಲ್ದವ್ರು ನಾವು ಎಲ್ಲ. ಈಗ ಹುಬ್ಳಿ ಆಲ್ಮೋಸ್ಟ್ ಎಲ್ಲ ಮುರುಘಾ ಮಠ, ಆಮೇಲೆ ಸಿದ್ದಾರೂಢ ಮಠ, ಆಮೇಲೆ 3 ಮಠ ಎಲ್ಲ ಮುಗಿಸ್ಬಂದ್ವಿ. ಸ್ವಲ್ಪ ಇಲ್ಲೇ ಬೆಳಗಾವಿ ಕೊಟ್ಟಿದ್ದೀವಿ ಈಗ. ನಮ್ದು ಇದೊಂದು ಸ್ವಲ್ಪ ಇದು ಮಾಡ್ಕೊಂಡು ಇದು ಸ್ವಲ್ಪ ಪರಿಚಯ ಹೇಳ್ರಲ್ಲ ಏನ್ರ. ಇದು ಕೆಳಗಡೆ ಒಂದು ಈಶ್ವರ ದೇವರ ದೇವಾಲಯ ಇದೆ. ಹಾ. ಅದು ಚವನೇಶ್ವರ ಅಂತ ಹೇಳಿ. ಹಾ. ಚವನ ಮಹರ್ಷಿಗಳು ಪೂಜೆಯನ್ನ ಮಾಡ್ತಾ ಹೋಗ್ತಾ ಇರತಕ್ಕಂಥದ್ದು. ಚವನ ಮಹರ್ಷಿಗಳು ಈ ಕ್ಷೇತ್ರದಲ್ಲಿ ಇದ್ದು, ಇದು ಪೂರ್ತಿ ಚವನ ಮಹರ್ಷಿಗಳ ಆಶ್ರಮ ಅಂತ ಹೇಳಿ ಕರೆದಿದ್ದಾರೆ. ಆ ಚವನ ಮಹರ್ಷಿಗಳು ಕೆಳಗೆ ಅಲ್ಲಿರ್ತಕ್ಕಂತಹ ರುದ್ರದೇವರನ್ನ ಆರಾಧನೆ ಮಾಡ್ತಾ ಇಲ್ಲಿ ಇರ್ತಾ ಇದ್ರು. ಇದು ಮಲಪ್ರಭಾ ನದಿ ತೀರ. ನಿಮ್ಮ ಮುಂದೆ ಕಾಣ್ತಾ ಇರತಕ್ಕಂಥದ್ದು ನರಸಿಂಹದೇವರ ಮುಂಬದಿಯಲ್ಲಿ ಇರತಕ್ಕಂಥದ್ದು ಇದು ಮಲಪ್ರಭಾ ನದಿ ತೀರ. ಇದು ಪೂರ್ವದಿಂದ ಬಂದು ಈ ಕ್ಷೇತ್ರದಲ್ಲಿ ಉತ್ತರ ದಿಕ್ಕಿಗೆ ಪ್ರವಾಹವನ್ನ ಮಾಡ್ತಾ ಇರತಕ್ಕಂಥದ್ದು, ಹರಿಸ್ತಾ ಇರತಕ್ಕಂಥದ್ದು. ಹಾಗಾಗಿ ಇದನ್ನ ಉತ್ತರ ವಾಹಿನಿ ಮಲಪ್ರಭಾ ನದಿ ತೀರ ಅಂತ ಕರೀತಾರೆ. ಇದು ನಂತರ ಪಶ್ಚಿಮಕ್ಕೆ ತಿರುಗಿ ಹೋಗ್ತದೆ. ನರಸಿಂಹದೇವರ ಕ್ಷೇತ್ರದಲ್ಲಿ ಮಾತ್ರ ಉತ್ತರ ದಿಕ್ಕಿಗೆ ಹರಿತಾ ಇರತಕ್ಕಂಥದ್ದು. ಇದರ ಮಹತ್ವ ಎಂತದ್ದು ಅಂತ ಹೇಳಿದ್ರೆ, ಕಾಶಿ ಕ್ಷೇತ್ರಕ್ಕೆ ಸಮಾನವಾದ ಸ್ಥಳ ಅಂತ ಕರೀತಾರೆ. ಯಾಕೆ ಅಂತ ಹೇಳಿದ್ರೆ, ಉತ್ತರ ದಿಕ್ಕಿಗೆ ಯಾವ ನದಿ ತೀರ ಹರಿತದೋ ಅದನ್ನ ಕಾಶಿ ಕ್ಷೇತ್ರಕ್ಕೆ ಸಮಾನ ಅಂತ ಕರೆದಿದ್ದಾರೆ. ಯಾಕೆಂದ್ರೆ ಕಾಶಿಯಲ್ಲೂ ಕೂಡ ಗಂಗಾ ಉತ್ತರ ದಿಕ್ಕಿಗೆ ಹರಿತಾ ಇದ್ದಾಳೆ. ಹಾಗಾಗಿ ಮತ್ತೆ ಅಷ್ಟೇ ಅಲ್ಲ, ಹರಿಹರರ ಸನ್ನಿಧಾನ. ಕಾಶಿಯಲ್ಲಿ ವಿಶ್ವನಾಥ ಇದ್ದಾನೆ, ಇಲ್ಲಿ ಚವನ ಮಹರ್ಷಿಗಳು ಪೂಜೆ ಮಾಡಿದ್ರೆ ಚವನೇಶ್ವರ ಇದ್ದಾನೆ. ಅಶ್ವತ್ಥ ನಾರಾಯಣ ಇದ್ದಾನೆ, ಅಶ್ವತ್ಥ ಲಕ್ಷ್ಮೀ ನರಸಿಂಹದೇವರಿದ್ದಾರೆ. ಹಾಗಾಗಿ ಈ ಕ್ಷೇತ್ರವನ್ನ ಹರಿಹರ ಕ್ಷೇತ್ರ, ಹಾಗಾಗಿ ಕಾಶಿ ಕ್ಷೇತ್ರಕ್ಕೆ ಸಮಾನವಾದ ಸ್ಥಳ ಅಂತೇಳಿ ಚವನ ಮಹರ್ಷಿಗಳು ಇಲ್ಲೇ ಇದ್ದು
ಒಂದು ಲೋಕ ಕಲ್ಯಾಣಕ್ಕಾಗಿ ಯಜ್ಞ ಮಾಡಬೇಕು ಅಂತ ಪ್ರಾರಂಭ ಮಾಡ್ತಾರೆ. ಪ್ರಾರಂಭವನ್ನ ಮಾಡಿದರೆ ಶಿಷ್ಯ ಕೇಳುತ್ತಾನೆ, ಯಾರಿದಕ್ಕೆ ಅಧಿಪತಿ ಅಂತ. ನರಸಿಂಹದೇವರು ಅಂತ ಹೇಳ್ತಾರೆ. ಅಲ್ಲ, ನಾವಿಷ್ಟು ದಿನ ರುದ್ರದೇವರನ್ನ ಆರಾಧನಾ ಮಾಡ್ತಾ ಬಂದಿದ್ದೇವೆ, ನರಸಿಂಹದೇವರ ಎಲ್ಲಿಂದ ಬಂದ್ರು ಅಂತ ಪ್ರಶ್ನೆ ಮಾಡಿದ್ರೆ, ಮಹಾನುಭಾವರು ಚವನ ಮಹರ್ಷಿಗಳು ತ್ರಿಕಾಲ ಜ್ಞಾನಿಗಳು ಈ ಮಲಪ್ರಭಾ ನದಿ ತೀರಕ್ಕೆ ಹೋಗಿ ಪ್ರಾರ್ಥನೆ ಮಾಡಿದ್ರೆ ಒಂದು ಶಿಲೆ ತೇಲಿ ಬರ್ತದೆ. ಇದೇ ನೋಡಪ್ಪ ನರಸಿಂಹದೇವರು ಅಂತ ತಲೆ ಮೇಲೆ ಇಟ್ಟುಕೊಂಡು ಎಷ್ಟೋ ವರ್ಷಗಳ ಕಾಲ ಯಜ್ಞವನ್ನ ಮಾಡ್ತಾರೆ. ಸುಮಾರು ಎಷ್ಟು ವರ್ಷ ಮಾಡಿದ್ರು ಅಂತ ಇತಿಹಾಸ ಸಿಕ್ಕಿಲ್ಲ. ಈಗ ನಾ ಹೇಳ್ತಾ ಇರತಕ್ಕಂತ ಈ ಕತೆ ತ್ರೇತಾಯುಗದ್ದು. ನಾವಿವಾಗ ಕಲಿಯುಗದಲ್ಲಿದ್ದೇವೆ. ತ್ರೇತಾಯುಗ, ದ್ವಾಪರ ಯುಗ, ಕಲಿಯುಗ. ಈ ಯುಗ ಇಷ್ಟು ಸಾವಿರಾರು ವರ್ಷಗಳು ಕಳೆದು ಹೋಗಿದೆ. ನಂತರದಲ್ಲಿ ಚವನ ಮಹರ್ಷಿಗಳಿಗೆ ಆ ಲಬ್ಧವಾದಂತಹ ನರಸಿಂಹದೇವರ ಶಿಲೆಯನ್ನ ಪೂಜೆ ಮಾಡಿ ಆವಾಹನೆ ಮಾಡಿ ನಂತರ ಅವರು ಜಲಾಧಿವಾಸ ಮಾಡಿ ಬಿಡ್ತಾರೆ. ಜಲಾಧಿವಾಸ ಅಂತ ಹೇಳಿದ್ರೆ ನೀರಲ್ಲಿ ಅಧಿವಾಸ ಮಾಡುವಂಥದ್ದು. ಈಗ ದಿನನಿತ್ಯ ಪೂಜೆ ಮಾಡ್ಲಿಕ್ಕೆ ಆಗಲ್ಲ, ಯಾಕಂದ್ರೆ ಅಷ್ಟು ದೊಡ್ಡ ಕಲ್ಲನ್ನು ತಗೊಂಡು ಹೋಗ್ಲಿಕ್ಕೆ ಆಗಲ್ಲ ಅವರಿಗೆ ಅಂತ ಹೇಳ್ಬಿಟ್ಟು ನೀರಿನಲ್ಲಿ ಹಾಕಿ ಅವರು ಹೊರಟು ಹೋಗಿ ಬಿಡ್ತಾರೆ. ಇದು ಸುಮಾರು ತ್ರೇತಾಯುಗದ ಇತಿಹಾಸ. ನಂತರದಲ್ಲಿ ಕಲಿಯುಗ ಪ್ರಾರಂಭವಾದಾಗ 17ನೇ ಶತಮಾನ, ವಿಜಯನಗರದ ಅಚ್ಯುತರಾಯ ಅಂತ ಹೇಳಿ ಗೋವಾದ ಮೇಲೆ ಯುದ್ಧಕ್ಕೆ ಹೋಗ್ತಾ ಇದ್ದ. ಇಲ್ಲಿ ಬಿಡಾರವನ್ನು ಬಿಟ್ಟಿದ್ದ. ಅವನಿಗೆ ಆಕಾಶವಾಣಿ ಆಗ್ತದೆ, ಇಲ್ಲ ನೀನು ಗೋವಾಕ್ ಹೋಗ್ಬೇಡ, ನಿನಗೆ ಅಪಜಯ ಆಗ್ತದೆ, ನೀನು ಇಲ್ಲಿ ಒಂದು ರುದ್ರದೇವರು ವಿಶೇಷವಾಗಿರತಕ್ಕಂತಹ ಸನ್ನಿಧಾನ ಇದೆ, ಚವನ ಮಹರ್ಷಿಗಳು ಪೂಜೆ ಮಾಡಿದ್ದು, ಅಶ್ವತ್ಥ ನಾರಾಯಣ ಅಶ್ವತ್ಥ ವೃಕ್ಷ ಇದೆ, ಮಲಪ್ರಭಾ ನದಿ ತೀರ ಉತ್ತರ ದಿಕ್ಕಿಗೆ ಹರಿತಾ ಇರತಕ್ಕಂಥದ್ದು, ಈ ಕ್ಷೇತ್ರಕ್ಕೆ ಬರಬೇಕು, ಇಲ್ಲಿ ಜನರಿಗೆ ಹೋಗ್ಲಿಕ್ಕೆ ಬರ್ಲಿಕ್ಕೆ ಅನುಕೂಲ ಆಗುವ ಹಾಗೆ ಒಂದು ವ್ಯವಸ್ಥೆಯನ್ನು ಮಾಡಿಕೊಡ್ಬೇಕು ನೀನು ಅಂತ ಹೇಳಿ ಚವನ ಮಹರ್ಷಿಗಳಿಂದ ಪೂಜಿತನಾಗಿರ್ತಕ್ಕಂಥ ರುದ್ರದೇವರ ದೇವಾಲಯ ಇರುವ ಕಾರಣ ಹೋಗೋರಿಲ್ಲ ಬರೋರಿಲ್ಲ. ಹಾಗಾಗಿ ಇದಕ್ಕೊಂದು ವ್ಯವಸ್ಥೆ ಮಾಡಬೇಕು ಅಂತ ಆಕಾಶವಾಣಿ ಯಾರಿಗೆ, ಅಚ್ಯುತರಾಯನಿಗೆ ಹೇಳುತ್ತೆ. ನಂತರದಲ್ಲಿ ಏನು ಮಾಡೋದು ವಿಧಿ ಅಂತೇಳಿ ತನ್ನ ಶಿಷ್ಯ ಭಟ್ರನ್ನೆಲ್ಲ ಕರ್ಕೊಂಡು ಕಾಡನ್ನ ಸ್ವಚ್ಛ ಮಾಡ್ತಾ ಬರ್ತಾ ಇರಬೇಕಾದ್ರೆ ರುದ್ರದೇವರ ದೇವಾಲಯ ಸಿಗ್ತದೆ ಅಚ್ಯುತರಾಯನಿಗೆ. ಇನ್ನು ಅಶ್ವತ್ಥ ವೃಕ್ಷ ಬಂದಿದೆ ಅಂತ ಹುಡುಕ್ತಾ ಇರಬೇಕಾದ್ರೆ ಕಾಡು ಮರಗಳನ್ನೆಲ್ಲ ಕಡಿತಾ ಇರ್ತಾನೆ. ಗೊತ್ತಾಗ್ಲಾರದೆ ಅಶ್ವತ್ಥ ವೃಕ್ಷವನ್ನು ಕಡಿದು ಬಿಡ್ತಾನೆ. ಕೊಡಲಿ ಹಾಕಿದ್ರೆ ಅಲ್ಲಿಂದ ರಕ್ತ ಬರ್ಲಿಕ್ಕೆ ಪ್ರಾರಂಭ ಆಗಿದೆ. ಮೂಲತೋ ಬ್ರಹ್ಮರೂಪಾಯ, ಮಧ್ಯತೋ ವಿಷ್ಣು ರೂಪಿಣೆ, ಅಗ್ರತ ಶಿವರೂಪಾಯ, ವೃಕ್ಷ ರಾಜಾಯತೆ ನಮಃ ಅಂತೇಳಿ ನಾವು ವೃಕ್ಷವನ್ನ ಪೂಜೆ ಮಾಡುವಂಥದ್ದು. ಅದನ್ನ ಕಡದಾಗ ರಕ್ತ ಬಂದಿದೆ. ಕಡದವರಿಗೆಲ್ಲ ಮೈ ಉರಿತಾ ಇದೆ. ರಾಜನ ಹತ್ರ ಹೋಗಿ ಹೇಳ್ತಾರೆ. ರಾಜವನ್ನು ನೋಡುತ್ತಾನೆ, ಮೂರ್ಛೆ ತಪ್ಪಿ ಬೀಳ್ತಾನೆ. ಹಾಗಾಗಿ ಮತ್ತೆ ಒಂದು ಆಕಾಶವಾಣಿ ಆಗ್ತದೆ, ಇಲ್ಲ ಪಾಪ ಪರಿಹಾರಕ್ಕಾಗಿ ಒಂದು ಕಟ್ಟೆಯನ್ನ ನಿರ್ಮಾಣ ಮಾಡಿಕೊಡು ಅಂತ ಹೇಳ್ತಾನೆ. ಹಾಗಾಗಿ ಅಚ್ಯುತ ರಾಜ ಈ ಕ್ಷೇತ್ರದಲ್ಲಿ ಒಂದು ಕಟ್ಟೆಯನ್ನ ನಿರ್ಮಾಣ ಮಾಡಿದ್ದಾನೆ. ಆದ್ರಿಂದ ಈ ಕ್ಷೇತ್ರಕ್ಕೆ ಅಚ್ಯುತರಾಯನ ಕಟ್ಟಿ ಅಂತ ಹೇಳಿ ಒಂದು ಹೆಸರಿದೆ. ಈಗ ನೀವು ಲೋಕದಲ್ಲಿ ಈಗ ನರಸಿಂಹದೇವರು ಒಡಮೂಡಿ ಬಂದಿದ್ದಾರೆ, ನಂತರದಲ್ಲಿ ಹಿಂದೆ ಅಚ್ಯುತರಾಯನ ಕಟ್ಟಿ ಅಂತಾನೆ ಇತ್ತು. ಈಗ ನೀವು ಯಾರೇ ದಾರಿ ಹೋಕರನ್ನ ಕೇಳಿ ನರಸಿಂಹದೇವರ ದೇವಸ್ಥಾನ ಎಲ್ಲಿದೆ ಅಂತ ಹೇಳಿದ್ರೆ ಯಾರು ನಿಮಗೆ ಸ್ಪಷ್ಟವಾಗಿ ಹೇಳಲ್ಲ. ಆದ್ರೆ ಅಚ್ಯುತರಾಯನ ಕಟ್ಟಿ ಅಂತ ಹೇಳಿದ್ರೆ ಸಣ್ಣ ಹುಡುಗ ಸದೇ ಹೇಳ್ತಾನೆ, ಅಷ್ಟು ಪ್ರಸಿದ್ಧಿಗೆ ಬಂತು. ಯಾಕಂದ್ರೆ ಹಿಂದಿನ ಕಾಲದಲ್ಲಿ ರಾಜ ಬಂದು ಒಂದು ಕಟ್ಟೆಯನ್ನ ನಿರ್ಮಾಣ ಮಾಡಿ ಕೊಡ್ಬೇಕು ಅಂತಂದ್ರೆ ಅದು ಬಹಳ ಇತಿಹಾಸವಾಗಿರತಕ್ಕಂಥದ್ದು. ಹಾಗಾಗಿ ಈ ಕ್ಷೇತ್ರಕ್ಕೆ ಅಚ್ಯುತರಾಯನ ಕಟ್ಟಿ ಅಂತ ಹೇಳಿ. ನಂತರದಲ್ಲಿ ನಮ್ಮ ಪೂರ್ವಜರು ಯಾರಿದ್ರು ಅವ್ರನ್ನೆಲ್ಲ ಇಲ್ಲಿ ನೇಮಕ ಮಾಡಿ ಇಲ್ಲಿಂದ ಹೊರಟೋಗ್ತಾನೆ. ನಂತರದಲ್ಲಿ ಯಾದವಾರಿಯರು ಅಂತ ಹೇಳಿ ಮಹಾನುಭಾವರು, ಇಲ್ಲಿವರೆಗೂ ನರಸಿಂಹದೇವರಿನ್ನ ಸ್ವಯಂಭೂವಾಗಿ ಬಂದಿಲ್ಲ, ಕೇವಲ ನೀರಿನಲ್ಲಿ ಇದ್ದಾರೆ. ಯಾವಾಗ ಚವನ ಮಹರ್ಷಿಗಳು ತ್ರೇತಾಯುಗದಲ್ಲಿ ಜಲಾಧಿವಾಸ ಮಾಡಿರತಕ್ಕಂತ ನರಸಿಂಹದೇವರು ಇದು ಕೂಡ ನದಿಯಲ್ಲೇ ಇದ್ದಾರೆ. ನಂತರದಲ್ಲಿ ಯಾದವಾರಿಯರು ಅಂತ ಒಬ್ಬ ಮಹಾನುಭಾವರು ಬರ್ತಾರೆ. ಮಹಾ ತಪಸ್ವಿಗಳು, ಏನೂ ಇರಲ್ಲ, ಅವರು ಮುತ್ತುರತ್ನ ವ್ಯಾಪಾರವನ್ನ ಮಾಡ್ತಾ ಇರ್ತಾರೆ. ದಿನನಿತ್ಯ ಪೂಜೆಯನ್ನು ಮುಗಿಸ್ಕೊಂಡು ಸಂಚಾರಕ್ಕಾಗಿ ಕುದುರೆ ಮೇಲೆ ಕೂತ್ಕೊಂಡು ಹೋಗ್ತಾ ಇರಬೇಕಾದ್ರೆ ಒಂದು ಸ್ತೋತ್ರವನ್ನು ಹೇಳ್ತಾ ಇರ್ತಾರೆ. ನಾವ್ ಯಾವತ್ತೇ ಮನೆ ಬಿಟ್ಟು ಬೇರೆ ಕಡೆ ಸಂಚಾರ ಮಾಡ್ಬೇಕಾದ್ರೆ ಒಂದು ಸ್ತೋತ್ರ ಹೇಳ್ಬೇಕು. ಅಗ್ರತೋ ನಾರಸಿಂಹಶ್ಚ ಪೃಷ್ಠತೋ ಗೋಪೀನಂದನಃ ಉಭಯೋಹೋ ಪಾರ್ಶ್ವಯೋಹೋ ಆಸ್ತಾಂ ಶಶುರವು ರಾಮಲಕ್ಷ್ಮಣೋ ಅಂತ ಹೇಳಿ ಈ ಸ್ತೋತ್ರವನ್ನು ಹೇಳ್ಕೊಂಡು ಸಂಚಾರ ಮಾಡ್ತಾ ಇರ್ತಾರೆ. ಒಂದು ದಿನ ಕಳ್ಳರು ವಿಚಾರ ಮಾಡ್ತಾರೆ, ಬೇಕಾದಷ್ಟು ಇವರ ಹತ್ರ ಸಂಪತ್ತಿದೆ, ಅಪಹಾರ ಮಾಡೋಣ ಅಂತೇಳಿ ಮುಂಬದಿಯಿಂದ ಹೋಗಿ ಹಿಡಿಲಿಕ್ಕೆ ಹೋದ್ರೆ ಸಿಂಹ ಕಣ್ಣಂಗಾಗತ್ತೆ. ಹಿಂಬದಿಯಿಂದ ಹೋದೆ ನೋಡಿದ್ರೆ ರಾಮಕಲ ಲಕ್ಷ್ಮಣರು ಹಿಂದೆ ನೋಡಿದ್ರೆ ಕೃಷ್ಣ ನಿಂತಿರ್ತಾನೆ. ಎಡಬಲದಿಂದ ಹೋದರೆ ರಾಮ ಲಕ್ಷ್ಮಣರು ನಿಂತಿರ್ತಾರೆ. ಹೀಗೆ ಕಳ್ಳರಿಗೆ ಏನು ಮಾಡಿದ್ರು ಕೂಡ ಅವರನ್ನು ಹಿಡಿಲಿಕ್ಕೆ ಆಗ್ಲಿಲ್ಲ. ನಂತರದಲ್ಲಿ ಇವರು ಬಾಡಿ ಗಾರ್ಡ್ನೆಲ್ಲ ಇಟ್ಕೊಂಡಿದ್ದಾರೆ, ದೇಹ ಸಂರಕ್ಷಕರನ್ನೆಲ್ಲ ಇಟ್ಕೊಂಡಿದ್ದಾರೆ ಅಂತ ಹೇಳಿಬಿಟ್ಟು ಕ್ಷಮೆ ಕೇಳೋಣ ಅಂತ ಹೇಳಿ ಕಳ್ಳರು ಮನೆಗೆ ಹೋದ್ರೆ ಯಾರು ನೀವು ಅಂತ ಕೇಳ್ತಾರೆ. ಯಾಕಂದ್ರೆ ನಡೆದ ಘಟನೆ ಏನೂ ಗೊತ್ತಿಲ್ಲ ಯಾದವಾರರಿಗೆ. ಹಾಗಾಗಿ ನಡೆದ ವಿಸ್ತಾರವಾದ ಘಟನೆಗಳನ್ನೆಲ್ಲವನ್ನ ಹೇಳಿದಾಗ ಯಾದವಾರರಿಗೆ ವೈರಾಗ್ಯ ಬಂದ್ಬಿಡ್ತದೆ. ಅಲ್ಲಪ್ಪ, ದಿನನಿತ್ಯ ನಂದಾದೀಪ ಅಂದೆ, ತುಪ್ಪದ ದೀಪ ಅಂದೆ, ಪಂಚಾಮೃತ ಅಂದೆ, ಅಭಿಷೇಕ ಅಂದೆ, ಸೇವೆ ಮಾಡದೆ, ಇಷ್ಟೆಲ್ಲಾ ಮಾಡಿದ್ರು ನೀ ನನಗೆ ಒಲಿಲಿಲ್ಲ. ಅಂತಹ ಕಳ್ಳರಿಗೆ ಒಂದಲ್ಲ ಎರಡಲ್ಲ ಮೂರಲ್ಲ 4 ಭಗವದ್ ರೂಪ ದರ್ಶನ ಕಳ್ಳರಿಗೆ ಕೊಟ್ಟಿ ನನಗ್ ಕೊಡ್ಲಿಲ್ಲ ಅಂತ ದುಃಖ ಪಡ್ತಾರೆ. ಹಾಗಾಗಿ ವೈರಾಗ್ಯ ಬಂದು ಪುಟ್ಟ ಬಟ್ಟೆಯ ಮೇಲೆ ಕಾಶಿಗೆ ಹೋಗಿ ಕಾಶಿಯಲ್ಲಿ ವಿಶೇಷವಾಗಿರತಕ್ಕಂಥ ಅನುಷ್ಠಾನಗಳನ್ನೆಲ್ಲ ಮಾಡಿಕೊಂಡು ಸಾಧನೆಯನ್ನ ಮಾಡಿಕೊಂಡು
ಶಾಸ್ತ್ರನ ಅಧ್ಯಯನ ಮಾಡಿಕೊಂಡು ಮಣ್ಣೂರಿಗೆ ಬಂದು ಮಣ್ಣೂರು ಕ್ಷೇತ್ರದಲ್ಲಿ ಮಧ್ವಶಾಸ್ತ್ರವನ್ನ ವಿದೇಶ ತೀರ್ಥರ ಹತ್ತಿರ ಅಧ್ಯಯನ ಮಾಡಿ ಸಾಧನೆ ಮಾಡ್ಕೊಳ್ಬೇಕು, ತಪಸ್ಸು ಮಾಡಬೇಕು ಅಂತ ಈ ಕ್ಷೇತ್ರಕ್ಕೆ ಬರ್ತಾರೆ. ಇಲ್ಲೇನಿಲ್ಲ, ಉಣ್ಲಿಕ್ಕಿಲ್ಲ, ತಿನ್ಲಿಕ್ಕಿಲ್ಲ, ಯಾರು ಬರೋರಿಲ್ಲ, ಹೋಗೋರಿಲ್ಲ. 3 ತಿಂಗಳು 4 ತಿಂಗಳು ಉಪವಾಸ. ಹೀಗೆ ಒಂದು ದಿನ ಇರಬೇಕಾದ್ರೆ 3 ಸಲ ತೀರ್ಥ ತಗೊಳ್ತಾ ಇದ್ರು ಅಷ್ಟೇ, ಇನ್ನೇನು ಮಾಡ್ತಾ ಇರ್ಲಿಲ್ಲ. ಮನೇಲಿ ಏನಿಲ್ಲ. ಹಾಗಾಗಿ ಭಗವದ್ಗೀತೆಯಲ್ಲಿ ಒಂದು ಶ್ಲೋಕ ಬರುತ್ತೆ, ಅಧ್ಯಯನ ಮಾಡ್ಬೇಕಾದ್ರೆ, ಪಾರಾಯಣ ಮಾಡ್ಬೇಕಾದ್ರೆ ಒಂದು ಶ್ಲೋಕ ಬಂತು. ಅನನ್ಯಾಶ್ಚಿಂತಯಂತೋ ಮಾಂ ಯೇ ಜನಾಃ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ಮಹಾಮ್ಯಹಂ ಅಂತ ಕೃಷ್ಣ ಅರ್ಜುನನಿಗೆ ಹೇಳಿದ ಮಾತು. ಯಾರು ನನ್ನ ಮೇಲೆ ಅನನ್ಯ ಭಕ್ತಿ ಮಾಡ್ತಾರೋ ಅವರ ಯೋಗಕ್ಷೇಮವನ್ನ ನಾನು ನೋಡ್ಕೊಳ್ತೇನೆ ಅಂತ. ಆದ್ರೆ ದೇವರು ನನ್ನ ಯೋಗಕ್ಷೇಮವನ್ನು ನೋಡ್ಕೊಳ್ತಾ ಇಲ್ಲ. ಹಾಗಾಗಿ ದೇವರ ಆಡಿದ ಮಾತು, ಕೃಷ್ಣ ಆಡಿದ ಮಾತು ಸುಳ್ಳು ಅಂತ ಹೇಳಿಬಿಡ್ತಾರೆ. ಅಂತೇಳಿ ಕೆಂಪು ಗೀಟ್ ಎಳೆದು ಬಿಡ್ತಾರೆ. ಮರನೇ ದಿನ ಒಬ್ಬ ಬ್ರಾಹ್ಮಣ ಒಂದು ಚಕಡಿಯಲ್ಲಿ ಬೇಕಾದಷ್ಟು ಸಂಪತ್ತನ್ನು ತುಂಬಿಕೊಂಡು ಬಂದು ಅದನ್ನೆಲ್ಲವನ್ನ ಇವರಿಗೆ ಸಮರ್ಪಣೆ, ಮನೆಯಲ್ಲಿ ಇವ್ರಿರಲ್ಲ, ಮಡದಿ ಇರುತ್ತಾಳೆ, ತಗೊಳ್ಳಿ ಇದನ್ನ ನಾನು ಸಂಪತ್ತನ್ನ ಸಮರ್ಪಣೆ ಮಾಡ್ತಾನೆ. ಮಾಡ್ತಾ ಇರ್ಬೇಕಾದ್ರೆ ನಿನ್ನ ಬಾಯಲ್ಲಿ ರಕ್ತ ಯಾಕೆ ಬರ್ತಾ ಇದೆ ಅಂತ ಕೇಳಿದ್ರೆ ಅವಾಗ ಹೇಳ್ತಾರೆ, ಇಲ್ಲ ಆಚಾರ್ಯರು ಸ್ವಲ್ಪ ಸಾಮಗ್ರಿ ತರೋದು ತಡ ಆಗಿರೋದ್ರಿಂದ ನನಗೆ ಹೊಡೆದಿದ್ದಾರೆ, ಹಾಗಾಗಿ ತಗೊಳ್ರಿ ಇದನ್ನ ಅಂತ ಸಂಪತ್ತನ್ನ ಚಕಡಿಯಲ್ಲಿ ಬಂದದ್ದನ್ನು ಕೊಟ್ಟು ಹೋಗ್ತಾರೆ. ಮನೆಯಲ್ಲಿ ಯಾದವಾರರು ಮತ್ತೆ ಬಂದು ನೋಡ್ತಾರೆ, ಯಾರು ಕೊಟ್ರಿ ಇದನ್ನ? ನೀವು ಅದೆಲ್ಲ ಬಿಡ್ರಿ, ಹೊಡೆದೇ ಹಾಕಿ ಅವರಿಗೆ ಸಾಮಗ್ರಿ ತರೋ ತಡ ಆಗಿದ್ದಕ್ಕೆ ಹೊಡೆದ್. ನಾ ಯಾರಿಗಾದ್ರೂ ಹೊಡೆದಿದ್ದೇನೆ ಇಲ್ಲಿವರೆಗೂ? ನಿನ್ ಮೇಲೆ ನಾನು ಕೈ ಹತ್ತಿಲ್ಲ, ಇನ್ ಯಾರಿಗೆ ಹೊಡಿತೇನಿ ಅಂತ. ಇಲ್ಲ, ನೀವ್ ಯಾರಿಗೋ ಹೊಡೆದಿದ್ರಿ, ಸಾಮಗ್ರಿ ತರಬೇಕು, ರಕ್ತ ಬರ್ತಾ ಇತ್ತು, ನಾನ್ ನೋಡಿದ್ದೇನೆ ಅಂತ. ಯಾರು ಅಂತ ಹೇಳಿದ್ರೆ ಕೃಷ್ಣನ ಆಡಿದ ಮಾತೇನಿದೆ ಭಗವದ್ಗೀತೆ, ಅದಕ್ಕೆ ಕೆಂಪು ಗೀಟೆ ಎಳೆದಿದ್ದಕ್ಕೆ ಕೃಷ್ಣನ ಬಾಯಿಯಲ್ಲಿ ರಕ್ತ ಬಂತು, ದೇವರ ಬಾಯಿಯಲ್ಲಿ ರಕ್ತ ಬಂದು ದೇವರೇ ಪದಾರ್ಥಗಳನ್ನ ತಂದು ಕೊಟ್ಟು ಹೋದ ಅವರಿಗೆ. ಎಷ್ಟೋ ದಿನ ನಡೀತು. ಒಂದಿನ ನಮ್ದೆಲ್ಲ ಹೇಗಂದ್ರೆ ಸಂಕಟ ಬಂದಾಗ ವೆಂಕಟರಮಣ, ತ್ರಾಸ್ ಬಂದ್ರೆ ಅಷ್ಟೇ ದೇವ್ರ ನೆನಪಾಗ್ತಾನೆ, ಇಲ್ಲ ಅಂದ್ರೆ ದೇವ್ರ ನೆನಪಾಗಲ್ಲ. ಹಂಗೇನಾದ್ರೂ ಇವರು ಸಮಸ್ಯೆ ಇದೆ, ತಿನ್ಲಿಕ್ಕೆ ಉಣ್ಲಿಕ್ಕೆ ಗತಿ ಇಲ್ಲ ಅಂತ ಹೇಳಿ ದೇವ್ರನ್ನ ಏನಾದ್ರೂ ಸ್ಮರಣೆ ಮಾಡ್ತಾ ಇದ್ದಾರಾ ಅಂತ ಪರೀಕ್ಷೆ ಮಾಡು. ಹಾಗಾಗಿ ಸಂಪತ್ತನ್ನು ದೇವ್ರ ಏನ್ ಮಾಡ್ತಾನೆ, ಸಂಪತ್ತು ಕೊಡೋಣ, ಕೊಟ್ಟಾಗ ನನ್ ನೆನಪಾಗಲ್ಲಲ್ಲ, ಅವಾಗ ನೋಡೋಣ ಅಂತ ಹೇಳಿ ಒಂದು ದಿನ ಸ್ನಾನಕ್ಕಾಗಿ ಹೋಗಿರ್ತಾರೆ. ಇವರು ಸ್ನಾನ ಮುಗಿಸಿ ಮೇಲೆ ಬಂದಿರ್ತಾರೆ. ಶಿಷ್ಯನ ಕಾಲಿಗೆ ಏನೋ ಬಡದಂಗ ಆಗ್ತದೆ. ಏನು ಅಂತ ನೋಡಿದ್ರೆ ಬಂಗಾರದ ಕೊಡದಲ್ಲಿ ಬಂಗಾರದ ನಾಣ್ಯ ಕೊಡದಲ್ಲಿ ಸಿಗ್ತದೆ. ಕಷ್ಟ ಕಾಲಕ್ಕೆ ದೇವ್ರು ಕೊಟ್ಟಿದ್ದಾನೆ ಅಂತ ಶಿಷ್ಯ ತಗೊಂಡು ಓಡೋಡಿ ಮೇಲೆ ಬರುತ್ತೆ. ಅದು ಎಲ್ಲಿತ್ತು ಅಲ್ಲಿಟ್ಟು ಗೋಮಯ ಮೃತಿಕ ಹಚ್ಕೊಂಡು ಬಂದು ಆಯ್ತು ಒಂದು ಗುರುಗಳು ಹೇಳಿದ್ದಾರೆ ಅಂತ ತಗೊಂಡು ಹೋಗಿ ಅದು ಎಲ್ಲಿತ್ತು ಅಲ್ಲಿಟ್ಟು ಗೋಮಯ ಮೃತಿಕ ಹಚ್ಕೊಂಡು ಬರ್ತಾನೆ. ನಿಮ್ಮಂತವರಾಗಿದ್ರೆ ಬಂಗಾರದ ರೇಟ್ ಹೆಚ್ಚಾಗ್ಯದ ಅಂತ ತಗೊಂಡು ಓಡೋಗ್ಬಿಡ್ತಿದ್ವಿ ನಾವು. ಆದ್ರೆ ಆಗಿನ ಕಾಲದ ಗುರುಗಳು, ಆಗಿನ ಕಾಲದ ಶಿಷ್ಯರು ಅದು ಎಲ್ಲಿತ್ತು ಅಲ್ಲಿಟ್ಟು ಗೋಮಯ ಮೃತಿಕ ಹಚ್ಕೊಂಡು ಸ್ನಾನ ಮಾಡಿ ಬರ್ತಾರೆ. ಆಯ್ತು, ಮನೆಯಲ್ಲಿರೋ ಮಡದಿಯನ್ನ ಪರೀಕ್ಷೆ ಮಾಡ್ಬೇಕಲ್ಲ. ಒಂದಿನ ಸ್ನಾನಕ್ಕಾಗಿ ಸ್ನಾನ ಮುಗಿಸಿ ಪೂಜೆಗೆ ಬಂದು ಕೂತಿರ್ತಾರೆ. ಧೂಪ ದೀಪ ನೈವೇದ್ಯ ಆಗುವ ಸಮಯ ಬಂದಿದೆ, ನೈವೇದ್ಯಕ್ಕೆ ತಗೊಂಡು ಬಾ ಅಂದ್ರೆ ಮನೆಯಲ್ಲಿ ಏನೂ ಇಲ್ಲ. ಮಾಡ್ತೇನೆ ಇವ್ರಿಗೆ, ಮನೆಯಲ್ಲಿ ಏನಿಲ್ಲ, ಸುಮ್ನೆ ಏನು ಮಾಡ್ತಾ ಇದ್ದಾರೆ ಇವರು, ಸುಮ್ನೆ ನೀರ್ ಹರಿತಾ ಇದೆ ಅಂತ ಸ್ನಾನ ಮಾಡ್ಕೊಂಡು ಹೋಗಿ ಕೂತ್ರೆ ಆಯ್ತಾ, ಬುದ್ಧಿ ಕಲಿಸ್ತೀನಿ ಇವರಿಗೆ ಅಂತ ಹೇಳಿ ಪಾತ್ರೆಯನ್ನು ಸ್ವಚ್ಛ ತಿಕ್ಕಿ ಪಾತ್ರೆಯಲ್ಲಿ ಉಸುಕು ತುಂಬಿಕೊಂಡು ಬಂದು ದೇವ್ರ ನೈವೇದ್ಯಕ್ಕೆ ಇಟ್ಬಿಡ್ತಾರೆ. ಇವ್ರು ಏನು ನೋಡೋದು, ಯಾಕೆ ದೇವ್ರ ನೈವೇದ್ಯ ನೋಡಬಾರದು, ನಾವು ಎಡಿ ಮಾಡೋದನ್ನ ನೋಡಬಾರದು. ಹಾಗಾಗಿ ತುಳಸಿ ದಳ ಹಾಕಿದ್ದಾರೆ, ಕೃಷ್ಣ ನಿನಗರ್ಪಣ ಅಂತ ದ್ವಾದಶ ಸ್ತೋತ್ರ ಹೇಳಿ ನೈವೇದ್ಯ ಮಾಡಿಬಿಟ್ಟಿದ್ದಾರೆ. ನೈವೇದ್ಯ ಮುಗಿದಿದೆ, ಆರತಿ ಎಲ್ಲ ಆಗಿದೆ. ಇದೆಲ್ಲ ಮುಗಿದ ಮೇಲೆ ಬಡಿಸು ಅಂತಾರೆ. ನೋಡಿದ್ರೆ ಕಣ್ಣಲ್ಲಿ ನೀರು. ಯಾಕೆ ಹೊತ್ತಾಗಿದೆ ಬಡಿಸು ಅಂದ್ರೆ ಅಳ್ತಾ ಇದೆಯಲ್ಲಮ್ಮ? ಇಲ್ಲ, ನನ್ನೊಂದು ತಪ್ಪಾಗಿದೆ, ಮನೇಲಿ ಏನು ಇರ್ಲಿಲ್ಲ, ಕಷ್ಟ ಕಾಲ, ಹಾಗಾಗಿ ಸಿಟ್ಟಿನ ಕೈಯಲ್ಲಿ ಬುದ್ಧಿಯನ್ನು ಕೊಟ್ಟು ನಾನು ಏನು ಮಾಡಿದ್ದೇನೆ ಅಂತ ಹೇಳಿದ್ರೆ ಪಾತ್ರೆಯಲ್ಲಿ ಉಸುಕು ತುಂಬಿಕೊಂಡು ಬಂದು ದೇವರ ನೈವೇದ್ಯಕ್ಕೆ ಇಟ್ಟುಬಿಟ್ಟಿದ್ದೇನೆ ಅಂತ ಹೇಳ್ತಾರೆ. ಉಸುಕನ್ನೇ ನೈವೇದ್ಯಕ್ಕೆ ಇಟ್ಬಿಟ್ಟೇನೆ, ತಗೊಂಡು ಬಾ ಅದನ್ನೇ ಬಡಿಸು, ದೇವ್ರ ನೈವೇದ್ಯ ಆಗಿದೆ ಅಂದ್ರೆ ನಾನು ಅದನ್ನೇ ತಿನ್ಬೇಕು, ತಗೊಂಡು ಬಾ ಅಂತ ಹೇಳ್ತಾರೆ. ಪತಿ ಆಜ್ಞೆ ಮೀರ್ಲಿಕ್ಕಿಲ್ಲ. ಹೋಗಿ ಆ ಪಾತ್ರೆಯನ್ನು ಮುಚ್ಚಳವನ್ನು ಮುಟ್ಟಿದ್ರೆ ಸುಡ್ತಾ ಇದೆ, ಅದರಲ್ಲಿರುವಂತ ಉಸುಕು ಶಿರ ಆಗಿ ಹೋಗಿದೆ, ಕಸ ಕಡ್ಡಿ ಗೋಡಂಬಿ ದ್ರಾಕ್ಷಿ ಆಗಿದೆ, ತುಪ್ಪ ಸೋರ್ತಾ ಇದೆ, ಹೀಗಾಗಿದೆ ನೋಡು ಅಂತ ಹೇಳಿದಾಗ ಒಂದು ದಿನ ಪರಮಾತ್ಮ ಪೂರ್ಣ ದರ್ಶನ ಕೊಡಬೇಕು ಅಂತ ವಿಚಾರ ಮಾಡಿ ಮೇಲ್ಭಾಗದಲ್ಲಿ ಒಂದು ಅಶ್ವತ್ಥ ವೃಕ್ಷ ಇದೆ, ಅಲ್ಲಿ ಕುತ್ಕೊಂಡು ತಪಸ್ಸನ್ನು ಮಾಡುವ ಸಮಯದಲ್ಲಿ ಅಶ್ವತ್ಥ ವೃಕ್ಷ ಇದೆ, ತ್ರೇತಾಯುಗದಿಂದ ಇರತಕ್ಕಂತ ಅಶ್ವತ್ಥ ವೃಕ್ಷ ಇದೆ ಹಿಂದೆ ನರಸಿಂಹದೇವರ ಹಿಂಬದಿಯಲ್ಲಿ. ಅಲ್ಲಿ ತಪಸ್ಸು ಮಾಡಬೇಕಾದ್ರೆ ದೇವರವರಿಗೆ ದರ್ಶನ ಕೊಡ್ತಾನೆ. ನಾನು ಈಗಿಲ್ಲ, ನನ್ನ ಭಕ್ತರು ಅಂತ ಯಾರಿದ್ದಾರೋ ಅವ್ರ ಉದ್ಧಾರಕ್ಕಾಗಿ ನಾ ದರ್ಶನವನ್ನು ಕೊಡ್ತೇನೆ. ನನ್ನನ್ನ ಒಂದು ಶಿಲೆ ಮೇಲೆ ಗಂಧದಿಂದ ಬರೆದು ಅಶ್ವತ್ಥ ವೃಕ್ಷದ ಮುಂಭಾಗದಲ್ಲಿಟ್ಟು ಅಶ್ವತ್ಥ ಲಕ್ಷ್ಮೀ ನರಸಿಂಹ ಅಂತ ನನಗೆ ನಾಮಕರಣವನ್ನು ಮಾಡು ಅಂತ ಹೇಳ್ತಾರೆ. ನೋಡಿದ್ರೆ ಸ್ವಾಮಿ ಹೇಗೆ ದರ್ಶನ ಕೊಟ್ಟಿದ್ದಾನೆ ಅಂದ್ರೆ 7 ಎಡೆ ಹಾವು, ಶಂಖ ಚಕ್ರ, ಕಾಮಧೇನು, ಲಕ್ಷ್ಮೀದೇವಿ, ಸೂರ್ಯ, ಚಂದ್ರ, ಗರುಡ ಪಕ್ಷಿ ಇಷ್ಟು ಸಮೇತನಾಗಿ ಸ್ವಾಮಿ ಬಂದು ನಿಂತಿದ್ದಾನೆ. ನೋಡು ಯಾದವ, ನಾ ಬಂದು ನಿಂತಿದ್ದೇನೆ, ನೋಡು ದರ್ಶನ ಮಾಡು, ನನ್ನನ್ನೇನ್ ನೋಡ್ತಾ ಇದ್ದಿಲ್ಲ, ಇದೇ ರೀತಿ ಗಂಧದಿಂದ ಬರಿ ಅಂತ ದೇವರು ಹೇಳಿದ ಕಾರಣ ಇವತ್ತಿಗೆ ನಮ್ಮ ಮುಂದೆ ಸುಮಾರು 500 ವರ್ಷ ಆಯ್ತು ಗಂಧದಿಂದ ಬರೆದದ್ದು. ಸುಮಾರು ಈಗ 100 ವರ್ಷ ಆಯ್ತು ಸ್ಪಷ್ಟವಾಗಿ ಒಡಮೂಡಿ ದೇವರು ಕಾಣ್ತಾ ಇರೋದು. ಅವ್ರು 500 ವರ್ಷದ ಹಿಂದೆ ಬರೆದಿದ್ದು ಗಂಧದಿಂದಲೇನೆ ದೇವರನ್ನ ಚಿತ್ರಿಸಿದ್ದು. 7 ಎಡೆ ಹಾವನ್ನ, ಶಂಖವನ್ನ, ಚಕ್ರವನ್ನ, ಕಾಮಧೇನುವನ್ನ, ಲಕ್ಷ್ಮೀದೇವಿ, ಸೂರ್ಯ, ಚಂದ್ರ, ಗರುಡ ಪಕ್ಷಿ ಇಷ್ಟು ಸಮೇತನಾಗಿ ಸ್ವಾಮಿ ಈಗ ಒಡಮೂಡಿ ಬಂದದ್ದು ಸುಮಾರು ಒಂದು 100 ವರ್ಷ ಆಯ್ತು.
5-6 ತಿಂಗಳ ಮಗು ಎಷ್ಟು ದಷ್ಟಪುಷ್ಟವಾಗಿರುತ್ತದೋ ಅಷ್ಟು ದಷ್ಟಪುಷ್ಟವಾಗಿ ಸ್ವಾಮಿ ಇದ್ದಾನೆ. ನರಸಿಂಹದೇವರ 4 ದಿಕ್ಭಾಗದಲ್ಲೂ ಕೂಡ ಮುಖ್ಯ ಪ್ರಾಣ ದೇವರ ಸನ್ನಿಧಾನ ಇದೆ. ಇನ್ನೊಂದು ಒಂದೇ ಶಿಲೆಯಲ್ಲಿ ಹಿಂದೆ ಹನುಮ, ಭೀಮ, ಮಧ್ವ 3 ಅವತಾರಗಳ ಸ್ವಯಂಭೂ ದರ್ಶನ ಆಗ್ತದೆ. ಇದು ಈ ಕ್ಷೇತ್ರದ ಮಹಿಮೆ. ಆಮೇಲೆ ಭಟ್ರ ಇದು ಪುರಾತನ ಎಷ್ಟು ಕಟ್ಸಿದ್ರಿ ಇದು ದೇವಸ್ಥಾನ? ಅದೇ ಹೇಳಿದ್ದಲ್ಲ, 17ನೇ ಶತಮಾನದಲ್ಲಿ ಅವಾಗಿಂದ ವಿಜಯನಗರದ ಅಚ್ಯುತರಾಯನೇ ಅವಾಗ ಕಟ್ಟಿದ್ದ? ಅವಾಗಿನಿಂದಲೂ ಇರತಕ್ಕಂಥದ್ದೇ. ಸುಮಾರು ತ್ರೇತಾಯುಗದಿಂದ ಶಿಲೆ ಇರತಕ್ಕಂಥದ್ದು. ತ್ರೇತಾಯುಗದಲ್ಲಿ ಶಿಲೆ ಇದ್ದಿದ್ದು. ತಮ್ಮ ಹೆಸರು? ಪ್ರಹ್ಲಾದಾಚಾರ ಅಂತ ಹೇಳಿ. ತುಂಬಾ ಧನ್ಯವಾದಗಳು ರೀ ನಮ್ದು ಯೂಟ್ಯೂಬ್ ಚಾನಲ್ ಹೇಳಿದ್ದಕ್ಕೆ. ಥ್ಯಾಂಕ್ ಯು ಫ್ರೆಂಡ್ಸ್. ಇವರಿಗೆ ಭಟ್ರಿಗೆ ಧನ್ಯವಾದ ರೀ. ಎಲ್ಲ ಸ್ವಲ್ಪ ಪರಿಚಯ ಹೇಳಿದ್ರು ನಮಗೆಲ್ಲ. ಇದು ಅಶ್ವತ್ಥ ಲಕ್ಷ್ಮಿ ಇದ್ರಿದು ಕ್ಷೇತ್ರ, ಶ್ರೀ ಅಶ್ವತ್ಥ ಲಕ್ಷ್ಮಿ ನರಸಿಂಹ ಕ್ಷೇತ್ರ ಇದು. ಆಮೇಲೆ ಇದು ನೋಡ್ರಿ, 500 ವರ್ಷದಿಂದ ಗಂಧದ್ದೆಲ್ಲ ಇದೈತ್ರಿ, ಇಲ್ಲಿ ಬರ್ದಿದ್ದು ಇದೈತಿ. ಇದು ಭಾಳ ಓಲ್ಡ್ ಇದ್ರಿ ಇದು ನೋಡ್ರಿ. ಪರಿಚಯ ಹೇಳಿದ್ದಕ್ಕೆ ಅವ್ರಿಗೂ ಧನ್ಯವಾದ. ಆಮೇಲೆ ಬರ್ರಿ, ಇಲ್ಲೊಂದು ಸ್ವಲ್ಪ ಇನ್ನೊಂದು ಇದೈತ್ರಿ ನಮ್ದು ಪಾಂಡುರಂಗ ವಿಠ್ಠಲ ರುಕ್ಮಿಣಿದೊಂದು ಮಂದಿರ ಐತ್ರಿ. ನೋಡ್ಕೊಂಡಿದ್ ಒಂದು ಇದೊಂದು ಸ್ವಲ್ಪ ಎಲ್ಲ ತೋರಿಸ್ರಿ ವೈಭವ್ರು. ಇದೆಲ್ಲ ಇವರ ಸ್ಮರಣಾರ್ಥ. ಆಮೇಲೆ ಇದೊಂದು ಸ್ವಲ್ಪ ನೋಡ್ಕೊಂಬ್ರಿ. ಶ್ರೀ ಅಶ್ವತ್ಥ ನರಸಿಂಹ ಲಕ್ಷ್ಮಣ ಪ್ರಸಿದ್ಧತು ವನೋತ್ಸವ ಸ್ಥಳ ನರಸಿಂಹಪುರ, ಮುಗುಟ್ ಖಾನ್ ಹುಬ್ಬಳ್ಳಿ. ಓಕೆ. ಆಮೇಲೆ ಶ್ರೀ ವಿಠ್ಠಲ ಮಂದಿರ, ಮತ್ತೊಂದು ಶ್ರೀ ಅಶ್ವತ್ಥ ಲಕ್ಷ್ಮಿ ದೇವಸ್ಥಾನ, ಲಕ್ಷ್ಮೀ ನರಸಿಂಹ ದೇವಸ್ಥಾನ. ಫ್ರೆಂಡ್ಸ್, ಈಗ ಇದಕ್ಕೆ ಬಂದಿ ನೋಡ್ರಿ, ಶ್ರೀ ವಿಠ್ಠಲ ಮಂದಿರ. ಇದು ಎಲ್ಲ ಕೆಲಸ ನಡೆದೈತ್ರಿ ಇನ್ನು. ಇದು ಸ್ವಲ್ಪ ಕಮಾನ್ ಮಾಡ್ರಿ ಮುಂದೆಲ್ಲ. ಬರ್ರಿ, ಪಾಂಡುರಂಗ ವಿಠ್ಠಲ ಅವ್ರದ ಸ್ವಲ್ಪ ದರ್ಶನ ಆಕೈತಿ. ಆಮೇಲೆ ಪಂಡ್ರಾಪುರದ ಒಂದು ನಮ್ದು ಇದೈತ್ರಿ, ಮುಂದೆ ಈಗ ಈ ತಿಂಗಳದಾಗ ಓದೈತ್ರಿ. ಅದೊಂದು ನಿಮ್ಗೆ ವಿಡಿಯೋ ಇದಾಗ್ತೀನಂತ್ರಿ ನಮ್ಮ ಚಾನೆಲ್ದಾಗ. ನೋಡ್ರಿ, ಈ ಟೈಪ್ ಐತಿ ಗುಡಿ ಎಲ್ಲ. ಇಲ್ಲಿ ಬಂದ್ರೆ, ಈ ಸೈಡ್ ಬಂದ್ರೆ ನಿಮ್ಗೆ 3 ಇವು ವಿಸಿಟ್ ಮಾಡೋದಾಕೈತಿ ನೀವು. ಒಂದು ಇದು ತುಳಸಿ ಇದ್ರಿ, ಈ ಟೈಪ್ 3 ಗಂಗಾಬಿಕ ಒಂದು, ಆಮೇಲೆ ಇದು ವಿಠ್ಠಲ ಮಂದಿರ ಒಂದು, ಆಮೇಲೆ ಶ್ರೀ ಲಕ್ಷ್ಮೀ ನರಸಿಂಹ, ಅದೊಂದು 3 ಕ್ಷೇತ್ರ ಈ ಕಡೆ ಬಂದು ದರ್ಶನ ಆಕೈತ್ರಿ. ಬರ್ರಿ ಸ್ವಲ್ಪ ದರ್ಶನ ಮಾಡೋಣ. ಪಾಂಡುರಂಗ ವಿಠಲ ನೋಡ್ರಿ ವೀಕ್ಷಕರೇ, ಇದು ಈಗ ಅಭಿವೃದ್ಧಿ ಆಗೈತ್ರಿ ಮಂದಿರ. ಇದು ರಾಮ, ಸೀತೆ, ಲಕ್ಷ್ಮಣ, ಭಾಳ ಚಂದ ಐತ್ರಿ ದೇವಸ್ಥಾನ. ಈಗ ಅಭಿವೃದ್ಧಿ ಮಾಡಂತಾರೆ ಎಲ್ಲ ಇದು ಮಾಡಂತಾರೆ. ಇದು ಎಲ್ಲ ನೋಡ್ರಿ ಚಂದ ಐತಿಲ್ಲ, ಭಾಳ ಚಲೋ ಐತಿ. ಇದು ಗಂಗಾಂಬಿಕಾ, ಆಮೇಲೆ ಯಾವ್ದ್ರಿ ನಮ್ದು ಲಕ್ಷ್ಮೀ ನರಸಿಂಹ 3 ಹಾಕೊಂಡ್ರಿ ಇಲ್ಲಿ ವಿಸಿಟ್ ಮಾಡಿ. ಇದು ಎಲ್ಲ ಲಿಂಗು ಅದಾವ ನೋಡ್ರಿ, ಕೇದಾರನಾಥೇಶ್ವರ, ಆಮೇಲೆ ಕಾಶಿ ವಿಶ್ವನಾಥ, ಸೌರಾಷ್ಟ್ರ ಸೋಮನಾಥೇಶ್ವರ, ಓಂಕಾರೇಶ್ವರ, ಮಹಾಕಾಲೇಶ್ವರ, ವಿಶ್ವೇಶ್ವರ, ಹಿಂಗೆಲ್ಲ ಇವು ಅದಾವ್ರಿ. ಬರ್ರಿ, ಔಂಡ್ಯನಾಥೇಶ್ವರ, ಪರಳಿ ಶ್ರೀ ವೈದ್ಯನಾಥೇಶ್ವರ, ಶ್ರೀ ತ್ರಂಬಕೇಶ್ವರ, ಭೀಮಾಶಂಕರ, ಶ್ರೀಶೈಲ ಮಲ್ಲಿಕಾರ್ಜುನ, ಶ್ರೀ ರಾಮೇಶ್ವರ. 12 ಜ್ಯೋತಿರ್ಲಿಂಗ ಅದಾವ್ರಿ ಹಿಂದ್ಗಡೆ. ಸಂತ ನಾಮದೇವ್, ಆಮೇಲೆ ಸಂತ ನಾಮದೇವ್ರಿ, ಆಮೇಲೆ ಇವರು ಸಮರ್ಥ ಸ್ವಾಮಿ, ಆಮೇಲೆ ದತ್ತಾತ್ರೇಯ, ಗಣಪತಿ, ಆಮೇಲೆ ಗಣಪತಿ. ಭಾಳ ಚಂದ ಐತ್ರಿ ದೇವಸ್ಥಾನ. ಆಮೇಲೆ ಅಜರ್ ಇವ್ರು ಯಾರು? ಸಂತ ರುದ್ರಪ್ಪ ಮಹಾರಾಜ್ ಸಂಸ್ಥಾಪಕರು, ಇವರ ಸಂಸ್ಥಾಪಕ ಮೇನ್ ಮಂದಿರದ್ದು. ಮೇನ್ ಎಲ್ಲ ಅವರ ಮಾಡಿ ಹೆಸರು ರೀ ಸಂತ ರುದ್ರಪ್ಪ ಮಹಾರಾಜ್ ಅವರದ್ದು. ಆಚೆಡಿ ಅವರು ಮಗರ ತಂದೆ ಕಲ್ಲಪ್ಪ ಮಹಾರಾಜ್. ಜಾತಿಯಲ್ಲಿ ಕುರುಬರು ಆದ್ರೂ ಕೂಡ ಇವರು ಕುರುಬರು. ಇವರು ಅಲ್ಲಿ ಯಾವ ಸ್ವಾಮೀಜಿ ಮಠಕ್ಕೆ, ಅಲ್ಲಿ ಹೊಳಿ ದಂಡಿಗೆ, ಮಲಪ್ರಭಾ ದಂಡಿಗೆ ಯಾವ
ರುದ್ರಮುನಿ ಆಶ್ರಮದ ರುದ್ರಮುನಿ ಮಠದ ನಾಮಕರಣ ಮಾಡಿದ್ರು. ಎಲ್ಲ ಪೂರ ಹಿಂಗ್ ತೋರು ಮ್ಯಾಲ್ ಇವ್ರ ಇವರ ಸಂತ ರುದ್ರಪ್ಪ ಮಾಡಿದ್ರು. ನಾಮಕರಣ ಮಾಡಿ ಅವರು ಜಗತ್ ಕಲ್ಯಾಣ ಮಾಡುವಂತ ಮಗ ಹುಟ್ಟನ್ಯ ಕಾಲ ಮಾಡೋಣ. ಅವಾಗ ಹುಟ್ಟಿದ ತಕ್ಷಣ ಅಲ್ಲೇ ನಾಮಕರಣ ರುದ್ರಪ್ಪ ಅಂತ ಮಾಡಿದ್ರು. ಅಲ್ಲೇ ಜನಿಸಿ ಅಲ್ಲೇ ಬಾಳಿದ್ರು. 3 ಮನಿ 15 ಎಕರೆ ಹೊಲ ಇತ್ತು ಇವ್ರ ಹೆಸರಲ್ಲಿ. ಮತ್ತೆ ಅಲ್ಲಿ ಬ್ರಿಟಿಷ್ ಇದ್ದಾಗ ಅವ್ರ ಕೈಯ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಿದ್ರು ಬ್ರಿಟಿಷ್ ಕಾಲದಾಗ. ಆ ಟೈಮ್ದಾಗ ಊರೆಲ್ಲವರು ಕೂಡಿ ಇವ್ರನ್ನ ಪಂಡರಪುರ ಕರ್ಕೊಂಡು ಹೋದ್ರು. ಮದುವೆ ಆದ್ಮೇಲೆ ಪಂಡರಪುರ ಕರ್ಕೊಂಡು ಹೋಗಿ ಅವಾಗ ಏನ್ ಗಾಡಿ ಇಲ್ಲ, ವಾಹನ ಇಲ್ಲ, ಲೈಟ್ ಇಲ್ಲ, ಏನಿಲ್ಲ, ರಸ್ತಾ ಇಲ್ಲ, ಏನಿಲ್ಲ. ಅವ ನಡ್ಕೊಂತ ತಿಂಗಳ ಗಂಟ್ಲೆ ಹೋಗಿ ಅವರು ನೋಡಿ ಪಂಡರಪುರ ಹೋದ ತಕ್ಷಣ ಆ ಪಂಡರಪುರ ಪಾಂಡರಂಗ ನೋಡಿದ ತಕ್ಷಣ ಇವರು ಅಲ್ಲಿಂದ ಇವ್ರನ್ನೆಲ್ಲ ತೆಪ್ಪಿಸಿ ಬಿಡಲಿಲ್ಲ ಅವರು. ಇವರೆಲ್ಲ ಬಂದ್ರು ಕರೆ ಇವ್ರು ಅಲ್ಲಿ ಉಳಿದ್ಬಿಟ್ರು ತಿಂಗಳಾನ ಗಂಟ್ಲೆ. ಅವಾಗ ಇಲ್ಲಿ ಆಫೀಸರ್ ದಾರಿ ಕಾಯ್ತವ್ರು ಬ್ರಿಟಿಷರ್ ಇದ್ದಾಗ ಆಫೀಸರ್ ಇದ್ರಲ್ಲ ಅವರೆಲ್ಲ ಯಾಕೆ ಎಲ್ಲಿದಾನು ಏನು ಇಲ್ಲ ಎಲ್ಲಿದಾನು ಸಿಗ್ಲಿಲ್ರಿ ಕಳ್ಕೊಂಡಾರು ಅಂತ. ನೀವು ಅಲ್ಲಿ ಶಿವ ಮಾಡ್ಕೊಂಡು ಪಾಂಡರಂಗನಲ್ಲಿ ತಿಂಗಳಾನಗಟ್ಲೆ ಅಲ್ಲಿ ಉಳಿದ್ಬಿಟ್ರು ಅವರು. ಉಳಿದು ಹಿಂದರ್ಸಿ ಇವರು ಆ ನಂತರ ಅವ್ರು ಹುಡುಕ್ಯಾಡಕ್ ಮತ್ತೆ ಹೋದ್ರು. ಹೊಲ ಇವ್ರು ಸಿಕ್ಕರು. ಇವ್ರು ಕರ್ಕೊಂಬಂದ ಅವಾಗ ದುಡ್ಡಿಗೇನು ರಾಜೀನಾಮೆ ಕೊಟ್ಟರು. ಇದ್ದ ಹೊಲ ಮನಿ ಆಸ್ತಿ ಎಲ್ಲ ದಾನ ಮಾಡಿರು. ದಾನ ಮಾಡಿ ಈ ಮಲಪ್ರಭಾ ನದಿ ದಂಡೆ ಹಿಡ್ಕೊಂತ ಹೊಳಿ ದಂಡೆ ಹಿಡ್ಕೊಂತ ಬಂದು ಈ ಸ್ಥಾನದಲ್ಲಿ ಇದು 3,000 ನೋಡಿದ್ರೆ ಸ್ವಲ್ಪ ಹಾ. ಇದು ಮಾಡ್ರಿ, ಅಭಿವೃದ್ಧಿ ಕಾರ್ಯ ಸ್ವಲ್ಪ ಏನಾರ ಹೆಲ್ಪ್ ಮಾಡ್ರಿ. ಬಂದ ಜರಿಗೆ ಬಹಳ ಚಲೋ ಐತ್ರಿ ಇಲ್ಲಿ. 1 ಎಕರೆ ಐತ್ರಿ ಹಾ ರೀ. ಜಾಗ ರೀ. 1 ಎಕರೆ. ಇನ್ನು ಕಟ್ಟೋದೈತ್ರಿ ಭಕ್ತರಿಗೆ ಇಳ್ಕೊಂತ ರೂಮ್ಗಳು, ಇಲ್ಲಿ ಮಂಟಪ, ಭಜನ್ ಮಂಟಪ. ಆಮೇಲೆ ಇದು ಸ್ವಲ್ಪ ಲೊಕೇಶನ್ ಇಲ್ಲೇ ಬರುತ್ತಲ್ಲ, ಗಂಗಾಂಬಿಕಾ ಬಾಜುನ ಟೆಂಪಲ್ ಬಾಜು. ಹಾ. ಇದಕ್ಕೆ ಪಾಂಡುರಂಗ ಟೆಂಪಲ್ ಅಂತ. ಪಾಂಡುರಂಗ ಟೆಂಪಲ್. ಬಹಳ ಧನ್ಯವಾದ ರೀ, ತುಂಬಾ ಥ್ಯಾಂಕ್ಸ್ ಎಲ್ಲ ವಿವರಣೆ ಹೇಳಿದ್ರಿ. ಎಲ್ಲ ಇದು ಸಂಬಂಧಾಗಿ ಸ್ವಲ್ಪ ಸಹಕಾರ ಮಾಡ್ರಿ ಅಂತ ಹೇಳಿ ನಾನು ಸ್ವಲ್ಪ ಅಭಿವೃದ್ಧಿ ಕಾರ್ಯಕ್ಕೆಲ್ಲ ಸಹಾಯ ಮಾಡ್ರಿ ವೀಕ್ಷಕರೇ. ರಾಮಕೃಷ್ಣ ನಮಸ್ಕಾರ.